करतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो यो यो गुरुरपि परमः चिन्तयेतं महान्तम्. ಈಗ ಭಗವಾನುವಾಚ ಅಹಂ ಬ್ರಹ್ಮಾ ಚ ಸರ್ವಶ್ಚ ಜಗತಃ ಕಾರಣಂ ಪರಂ ಆತ್ಮೇಶ್ವರ ಉಪದ್ರಷ್ಟಾ ಸ್ವಯಂ ದೃಕ್ ಅವಿಶೇಷಣಃ. ಅಹಂ ಬ್ರಹ್ಮಾ ಚ ಸರ್ವಶ್ಚ ಜಗತಃ ಕಾರಣಂ ಪರಂ ಆತ್ಮೇಶ್ವರಃ ಉಪದ್ರಷ್ಟಾ ಸ್ವಯಂ ದೃಕ್ ಅವಿಶೇಷಣಃ. ಮೇಲೋಟಕ್ಕೆ ಏನಿಸುತ್ತೆ? ನಾನು ಬ್ರಹ್ಮ ರುದ್ರದೇವರು ಜಗತಃ ಕಾರಣಂ ಪರಂ, ಮೂರು ಕೂಡ ಜಗತ್ತಿಗೆ ಕಾರಣರಾಗಿದ್ದೇವೆ. ಸೃಷ್ಟಿ, ಸ್ಥಿತಿ ಮತ್ತು ಲಯ ಮಾಡ್ತಾ. ಆತ್ಮ ಈಶ್ವರ ಉಪದ್ರಷ್ಟ ಸ್ವಯಂ ದೃಕ್ ಅವಿಶೇಷಣ. ನಾನು ಆತ್ಮ, ಎಲ್ಲರಿಗೂ ಸ್ವಾಮಿ, ಈಶ್ವರ ಸರ್ವೇಶ್ವರ, ಈಶ್ವರೋ ವಿಕ್ರಮಿ ಧನ್ವಿ, ಉಪದ್ರಷ್ಟ ಹನುಮಂತಾಚ ಭಗವದ್ಗೀತಾ. ಸ್ವಯಂ ದೃಕ್ ಅವಿಶೇಷಣ, ಸ್ವಯಂ ದೃಕ್ ಸ್ವಯಂ ಎಲ್ಲವನ್ನೂ ಕಾಣುವವನು, ಸ್ವತಂತ್ರ, ಅವಿಶೇಷಣ, ಯಾವುದೇ ಪ್ರಕೃತಿಯ ವಿಶೇಷಣ ನನಗಿಲ್ಲ ಅಂತ ಅರ್ಥ. ಇದಿಷ್ಟಕ್ಕೂ ಹೇಳ್ತಾರೆ ಅಂತರ್ಯಾಮಿ ಸ್ವರೂಪೇಣ ಬ್ರಹ್ಮರುದ್ರಾದ್ಯಭಿನ್ನತಾ ನತು ಜೀವಸ್ವರೂಪೇಣ ಜೀವಾಭಿನ್ನಾಯತೋ ಹರೇಃ ವಿಶೇಷಾಭೇದವಚನಂ ಸನ್ನಿಧಾನ ವಿಶೇಷತಃ ಸನ್ನಿಧಾನಂತು ತತ್ರೋಕ್ತಂ ಸಾಮರ್ಥ್ಯ ವ್ಯಂಜನಂ ಹರೇಃ ಇತಿ ಭವಿಷ್ಯತ್ ಪರ್ವಣಿ. ಅಂತರ್ಯಾಮಿ ಸ್ವರೂಪೇಣ, ಇಲ್ಲಿ ಹೇಳಿದ್ದು ನಾನು ಬ್ರಹ್ಮ ಸರ್ವ ಮೂರು ಜನ ಒಂದೇ ಜಗತ್ತಿಗೆ ಕಾರಣರಾಗಿದ್ದೇವೆ ಅಂತ ಹೇಳಿದರು. ಇಲ್ಲಿ ಹಾಗಲ್ಲ ಅರ್ಥ. ನಾನು ಅಂತರ್ಯಾಮಿಯಾಗಿ ಬ್ರಹ್ಮರೂಪದಿಂದ ಬ್ರಹ್ಮದೇವರಲ್ಲಿ, ಶಿವನಲ್ಲಿ ಇದ್ದು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾ ಇದ್ದೇನೆ ಅಂತ ಅರ್ಥನೇ ಹೊರತು ಮೂರು ಜನ ಒಂದೇ ಅಂತ ಅರ್ಥ ಅಲ್ಲ. ನತು ಜೀವಸ್ವರೂಪೇಣ, ಅಭೇದ ಇಲ್ಲ, ಅವರು ಭಿನ್ನರೇ ಹೊರತು ಅಭಿನ್ನರಲ್ಲ. ವಿಶೇಷಾಭೇದ ವಚನಂ ಸನ್ನಿಧಾನ ವಿಶೇಷತಃ. ಕೆಲವೊಮ್ಮೆ ನಾವೇ ಅಂತ ಅಭೇದದಿಂದ ಹೇಳೋದು ಯಾತಕ್ಕೆ ಅಂದರೆ ವಿಶೇಷ ಸನ್ನಿಧಾನ ಕಾರಣದಿಂದ ಹೊರತು ಬೇರೆ ಅಲ್ಲ. ಏನು ಹೇಳ್ತಾರೆ ಕೆಲವು ಸಲ, ಬಿಸಿ ಇದ್ದರೆ ಸರಿ, ಆಮೇಲೆ ಬಿಸಿ ಅಲ್ಲ ಬೆಂಕಿ ಅಂತ ಕರೀತಾರೆ. ಬೆಂಕಿ ಅಂದರೆ ಏನರ್ಥ? ಭಾರಿ ಭಾರಿ ಬಿಸಿ ಇದೆ ಅಂತ, ಗೊತ್ತಾಯ್ತಾ? ಬೆಂಕಿ ಇವತ್ತು ರೆಡ್ ಹಾಟ್ ಟೈರನ್ನು ಏನಂತ ಕರೀತಾರೆ? ಫೈರ್ ಅಂತಲೇ ಕರೆಯೋದು. ಅದು ಸನ್ನಿಧಾನ ಭಾರಿ ಇದೆ, ಆದರೆ ಅದು ಕಬ್ಬಿಣನೇ ಬೇರೆ, ಇದೇ ಬೇರೆ. ಬರೀ ಇದ್ದಾಗ ಬಿಸಿ ಇದೆ ಅಂತಾರಷ್ಟೇ. ರಾಡ್ ಬಿಸಿ ಇದೆ ಅಂತ ಏನಂತ ಹೇಳೋದಿಲ್ಲ, ಬೆಂಕಿ ಅಂತ ಕರೆಯೋದಿಲ್ಲ. ಸನ್ನಿಧಾನ ಜಾಸ್ತಿ ಇದ್ದಾಗ ಏನಂತಾರೆ? ಸಾರು ಬೆಂಕಿ, ಭಾರಿ ಖಾರಾಗಿದೆ, ಸಾರು ಬೆಂಕಿ ಆಗಿದೆ ಅಂತ ಹೇಳ್ತಾರೆ. ಇವೆಲ್ಲ ಏನಿವು? ಹೆಚ್ಚಾಗಿದೆ ಅಂತ ಅರ್ಥ. ಇದನ್ನು ಅರ್ಥ ಮಾಡಿಕೊಡದೆ ಅಭೇದವನ್ನು ಹೇಳೋದಕ್ಕೆ ಹೋಗಬಾರ್ದು. ವಿಶೇಷಾಭೇದ ವಚನಂ ಸನ್ನಿಧಾನ ವಿಶೇಷತಃ ಸನ್ನಿಧಾನಂತು ತತ್ರೋಕ್ತಂ ಸಾಮರ್ಥ್ಯ ವ್ಯಂಜನಂ ಹರೇ. ಸನ್ನಿಧಾನ ಅಂದ್ರೇನು? ಪರಮಾತ್ಮನ ಸಾಮರ್ಥ್ಯವನ್ನಲ್ಲಿ ತೋರಿಸ್ಕೊಡೋದಕ್ಕೆ ಏನಂತ ಕರೀತಾರೆ? ವ್ಯಂಜನ, ಅಭಿವ್ಯಕ್ತಿ ಅಂತ ಅರ್ಥ. ಅಭಿವ್ಯಕ್ತಿ ಮಾಡುವುದು ಅಂತ ಅರ್ಥ. ಇತಿ ಭವಿಷ್ಯತ್ ಪರ್ವಣಿ. ಇಲ್ಲಿ ಸನ್ನಿಧಾನ ಶಬ್ದಕ್ಕೆ ಅರ್ಥ ಹೇಳಿದರು. ನಿನ್ನೆ ಒಂದು ಬಂದಿತ್ತು. ಬ್ರಹ್ಮದೇವರ ಸಾಕ್ಷಾತ್ ಅವತಾರ ಇಲ್ಲ. ಚಂದ್ರನಲ್ಲಿ ಏನಿದೆ? ಬ್ರಹ್ಮಣವನ ಅವತಾರೋಸ್ತಿ ಸನ್ನಿಧಾನಂತು ವಿಶೇಷತಃ ಅಂತ ಹೇಳಿದರು. ಆ ಸನ್ನಿಧಾನಕ್ಕೆ ಅರ್ಥ ಹೇಳ್ತಾರೆ ಸಾಮರ್ಥ್ಯ ವ್ಯಂಜನ. ಹೆಚ್ಚು ಸಾಮರ್ಥ್ಯವನ್ನು ಅಭಿವ್ಯಕ್ತಿಗೊಳಿಸಿದಾಗ ಸನ್ನಿಧಾನ ಅಂತ ಕರೀತಾರೆ. ತಸ್ಮಿನ್ ಬ್ರಹ್ಮಣಿ ಅದ್ವಿತೀಯೇ ಕೇವಲೇ ಪರಮಾತ್ಮನಿ ದೇಹಾತ್ಮಬುದ್ಧಿರ್ಭೂತಾನಿ ಭೇದೇನಾಜ್ಞೋ ಅನುಪಶ್ಯತಿ. ಹರೇರ್ವಶತ್ವದೃಷ್ಟಿಸ್ತು ಭೂತಾನಾಂ ಅಪೃಥಕ್ ದೃಶಿ ಪ್ರಿಯತ್ವದೃಷ್ಟಿರಥವಾ ಬ್ರಹ್ಮಾದೀನಾಂ ವಿಶೇಷತಃ ಇತಿ ಗಾರುಡೆ. ಅಲ್ಲಿ ಮುಂದೆ ಇನ್ನೊಂದು ಮಾತಿದೆ. 51 ಆದಮೇಲೆ 52ರಲ್ಲಿ ಹೇಳ್ತಾರೆ. 51 ಶ್ಲೋಕ ಇಲ್ಲಿ ಕೊಟ್ಟಿಲ್ಲ. ನಮ್ಮಲ್ಲಿ ಭೇದ ಎಣಿಸ್ಬಾರ್ದು. ನಮ್ಮ ಮೂರು ಜನದಲ್ಲಿ ಏನು ತಿಳ್ಕೊಬಾರ್ದು? ಭೇದ ತಿಳಿಸ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಹೇಳ್ತಾರೆ. ಯಸ್ಮಿನ್ ಬ್ರಹ್ಮಣಿ ಅದ್ವಿತೀಯೇ
ಕೇವಲೇ ಪರಮಾತ್ಮನಿ ದೇಹಾತ್ಮಬುದ್ಧಿರ್ಭೂತಾನಿ ಭೇದೇನ ಅಗ್ನೋ ಅನುಪಶ್ಯತಿ. ಅಲ್ಲಿ ಭೇದವನ್ನು ತಿಳ್ಕೊಳ್ಳೋದು ಅಜ್ಞರೇ ಹೊರತು ಬೇರೆಯವರಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಅರ್ಥ ಆಗಲ್ಲ. ಹರೇರ್ ವಶತ್ವದೃಷ್ಟಿಸ್ತು ಭೂತಾನಾಂ ಅಪೃಥಕ್ ದೃಶಿ. ಜೀವರು ದೇವರಿಂದ ಪ್ರತ್ಯೇಕವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಏನಂತ ಹೇಳಬೇಕು? ಐಕ್ಯ ಹೇಳಬೇಕು. ಜೀವರು ದೇವರನ್ನು ಬಿಟ್ಟಿರಲಿಕ್ಕೆ ಆಗೋದೇ ಇಲ್ಲ, ಆದ್ದರಿಂದ ಐಕ್ಯ ಹೇಳಬೇಕೆ ಹೊರತು ನಿಜವಾಗಲೂ ಏನಿಲ್ಲ, ಅಲ್ಲಿ ಭೇದನೆ ಇದೆ. ಇನ್ನು ಬಂದಿದ್ದು ಪೃಥಕ್ ದೃಷ್ಟಿ ಅಪೃಥಕ್ ದೃಷ್ಟಿ ಬಂತಲ್ಲ, ಅದನ್ನೇ ಹೇಳಿ. ಪ್ರಿಯತ್ವ ದೃಷ್ಟಿರಥವಾ ಬ್ರಹ್ಮಾದೀನಾಂ ವಿಶೇಷತ. ಭಾರಿ ಪ್ರಿಯರಾಗಿದ್ದಾರೆ ಅಂತ ಹೇಳ್ತಾರೆ, ಅವರೇ ಅಂತ ಹೇಳ್ತಾರೆ. ಇದು ಹೇಳೋದು ಕೆಳದವ್ರು ಮೇಲಿನವ್ರು ಹೇಳಬಾರ್ದು, ಮೇಲಿನವ್ರು ಕೆಳದವ್ರು ಹೇಳಬೇಕು. ಇವರು ನಾನು ರಾಜ ಅಂತ, ಇವರು ಮಂತ್ರಿ ಹೇಳಿ ರಾಜ ಇದ್ದ ಹಾಗೆ ಅಂತೆ. ರಾಜ ಮಂತ್ರಿ ಹಾಗೆ ಹೇಳಬಾರ್ದು, ನಾನು ರಾಜ ಅಂತ ಹೇಳ್ಕೋಬಾರ್ದು. ಯಾವಾಗ ಮೇಲಿನವ್ರು ಹೇಳೋದು ಏನು ತೋರಿಸುತ್ತೆ? ಪ್ರೀತಿ ತೋರಿಸುತ್ತೆ. ಕೆಳದವ್ರು ಹೇಳೋದೆಲ್ಲ ಅಹಂಕಾರ ತೋರಿಸುತ್ತೆ. ಅದು ಮಿಥ್ಯಾಜ್ಞಾನ ಕೂಡ ಹೌದು. ಹರೇರ್ ವಶತ್ವ ದೃಷ್ಟಿಸ್ತು ಭೂತಾನಾಂ ಅಪೃಥಕ್ ದೃಶಿ. ಸಾಮಾನ್ಯವಾಗಿ ಮೈ ಮೇಲೆ ಕೈ ಹಾಕ್ತಾರೆ. ಯಾರು ಹಾಕ್ಬೋದು? ದೊಡ್ಡ ಚಿಕ್ಕ ದೊಡ್ಡ ಹಾಕಿಬಿಟ್ರೆ ಅಭಾಸವೇ ಹಾಗಾಗತ್ತೆ. ಅಂದರೆ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಅರ್ಥ ಮಾಡೋದಕ್ಕೆ ಹೋಗಬಾರ್ದು. ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿಧಾಂ ಸರ್ವಭೂತಾತ್ಮನ ಬ್ರಹ್ಮನ್ ಸ ಶಾಂತಿಂ ಅಧಿಗಚ್ಚತಿ. ಸರ್ವಭೂತಾತ್ಮನ ಸರ್ವಭೂತ ಅಂತರ್ಯಾಮಿತ್ವೇನ ತ್ರಯಾಣಾಂ ಏಕಭಾವಾನಾಂ. ಮೂರು ಜನ ಎಂಥವರು ಅಂದರೆ ಏಕಭಾವರು ನಾವೆಲ್ಲ ಕೂಡ. ಅದಕ್ಕೆ ಅರ್ಥ ಏನು ಮಾಡ್ತಾರೆ ಅವರು? ಏಕಭಾವರು ಅಂದರೆ ಆಗಲ್ಲ, ಆಗಲ್ಲ. ಒಂದೇ ಮನಸ್ಸಿನವರು ನಾವೆಲ್ಲ ಒಂದೇ ಮನಸ್ಸಿನವರು ಅಂತ ಹೇಳೋದಿಲ್ಲ. ಒಂದೇ ಅದು ನಮಗೆ ಭಿನ್ನಾಭಿಪ್ರಾಯ ಇಲ್ಲ ಅಂತ. ಭಿನ್ನಾಭಿಪ್ರಾಯ ಇಲ್ಲ, ಅದು ಸುಲಭವಾಗಿರೋ ಅರ್ಥನ ಅಪಾರ್ಥ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಹಳ ಅನ್ಯಾಯ. ಪ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿಧಾಂ. ಯಾರು ಸರ್ವಭೂತಾತ್ಮನ ಬ್ರಹ್ಮನ್ ಸಶಾಂತಿ, ಯಾರು ಭೇದವನ್ನು ತಿಳ್ಕೊಳ್ತಾರೋ ಅವ್ರ ಮಧ್ಯೆ ಸರ್ವಭೂತಾತ್ಮನ ಬ್ರಹ್ಮನ್ ಸಶಾಂತಿ ಮಧಿಗಚ್ಚತಿ. ಹಾಗೆ ತಿಳ್ಕೊಳ್ಳೋದೇನೆ ಸರ್ವಭೂತಾತ್ಮನ ಸರ್ವಭೂತ ಅಂತರ್ಯಾಮಿತ್ವೇನ. ಎಲ್ಲ ಪ್ರಾಣಿಗಳು ಅಂತರ್ಯಾಮಿ ಇದ್ದೇನೆ ಅಂತ ಯಾರು ತಿಳ್ಕೊಳ್ತಾರೆ ಅವರು ಜ್ಞಾನಿಗಳು ಅಷ್ಟೇ ಹೊರತು ಏನು ತಿಳ್ಕೊಬಾರ್ದು? ಐಕ್ಯ ತಿಳ್ಕೊಬೇಕು ಅಂತ ಅರ್ಥ ಅಲ್ಲ. ಮೈತ್ರೇಯ ಉವಾಚ ಏವಂ ಭಗವತಾದಿಷ್ಟ ಪ್ರಜಾಪತಿಪತಿರ್ಹರಿಂ ಅರ್ಚಿತ್ವಾ ಕೃತನಾಸ್ವೇನ ದೇವಾನುಭಯತೋ ಅಯಜತೆ ಉಭಯತಃ ಸೋಮತೋ ಹವಿಷಶ್ಚ. ಏವಂ ಭಗವತ ಆದಿಷ್ಟ ಪ್ರಜಾಪತಿಪತಿರ್ಹರಿಂ. ಇಷ್ಟೆಲ್ಲ ಹೇಳಿದ ಮೇಲೆ ಪ್ರಜಾಪತಿ ಅಂದರೆ ಯಾರೋ? ದಕ್ಷ ಪ್ರಜಾಪತಿ. ಯಾತಕ್ಕೆ ಬಿರುದು ಕೊಟ್ಟಿದ್ದು ಪ್ರಜಾಪತಿಪತಿ ಅಂತ? ಅದನ್ನ ಹೆಸರು ಮಾಡ್ತಾರೆ. ಪ್ರಜಾಪತಿಪತಿ ಆದ ಬ್ರಹ್ಮ ಯಾರು? ಅದಕ್ಕೇನೆ ಯಜ್ಞ ಮಾಡ್ಲಿಕ್ಕೆ ಹೊರಟು ಎಲ್ಲ ಏನೇನು ಆಗಿದ್ದು ಹಾಗೇನೆ. ಹರಿ ಅರ್ಚಿತ್ವಾ ಕೃತನಾಸ್ವೇನ ದೇವಾನ್ ಉಭಯತೋ ಅಯಜತೆ. ತನ್ನ ಮಾಡಿದ ಯಜ್ಞದಿಂದ ಆರಾಧನೆ ಮಾಡಿದ ಇನ್ಕಂಪ್ಲೀಟ್ ಆಗಿತ್ತು, ಕಂಪ್ಲೀಟ್ ಆಯ್ತು. ಈಗ ದೇವರು ಪ್ರತ್ಯಕ್ಷದಾದ, ಅನುಗ್ರಹನೂ ಮಾಡಿದ. ದೇವಾನ್ ಉಭಯತೋ ಅಯ್ಯ, ದೇವರನ್ನು ಎರಡು ರೀತಿಯಲ್ಲೂ ಕೂಡ ಆರಾಧಿಸಿದ. ದೇವತೆಗಳನ್ನು ಎರಡು ರೀತಿಯಲ್ಲೂ ಆರಾಧಿಸಿದ. ಏನು ಹಾಗೆ ಅಂದರೆ ಉಭಯತಃ ಸೋಮತೋ ಹವಿಷಶ್ಚ, ಸೋಮರಸವನ್ನು ಹಾಕಿದ, ಹವಿಸ್ಸನ್ನು ಹಾಕಿದ. ಎರಡು ರೀತಿಯಲ್ಲೂ ಕೂಡ ಏನಿತ್ತು? ಹೌದು, ಮೇಕೆ ತಲೆಯಿಂದನೇ ಮಾಡ್ತಿರೋದು. ಹೌದು ಹೌದು ಹೌದು. ಹವಿಷಶ್ಚ ತಮೇವ ದೈತಂ ಭೂಯಸ್ತ್ವವಾಪ ಪತಿಮಂಬಿಕಾ ಅನನ್ಯಭಾವೈಕಗತಿ ಶಕ್ತಿ ಸುಪ್ತೇವ ಪೂರುಷಂ. ಒಂದು ವಿಷಯ ಅಲ್ಲಿಗೆ ನಿಂತಿತ್ತು, ಅದು ಕಂಟಿನ್ಯೂ ಮಾಡ್ತಾರೆ ಈಗ. ಏನು ಅಂದರೆ ಸತೀದೇವಿ ಏನು ಮಾಡಿದರು? ದೇಹ ತ್ಯಾಗ ಮಾಡಿಬಿಟ್ಟು ಅಷ್ಟೇ ಹೇಳಿಬಿಟ್ಟು ಮುಂದೆ ಹೇಳಿರಲಿಲ್ಲ. ಏನಾದರೂ ಅಂತ ಈಗ ಹೇಳ್ತಾರೆ, ಇದು ಕಂಟಿನ್ಯೂ ಮಾಡ್ತಾರೆ. ತಮೇವ ದೈತಂ ಭೂಯ ತು ಅವಾಪ ಪತಿಮಂಬಿಕಾ ಅನನ್ಯಭಾವೈಕಗತಿ ಶಕ್ತಿ ಸುಪ್ತೇವ ಪೂರುಷಂ. ಅಂಬಿಕಾ ಪಾರ್ವತೀದೇವಿ ತಮೇವ ಆ ರುದ್ರದೇವರನ್ನೇ ಭೂಯ ಮತ್ತೊಮ್ಮೆ ದೈತಂ ಅವಾಪ ಪತಿಯನ್ನಾಗಿ ಹೊಂದಿದರು. ಹಿಮಾಲಯನ ಮಗಳಾಗಿ ಹುಟ್ಟಿ ಪಾರ್ವತಿ, ಈಗ ಪಾರ್ವತಿ ಅಂತ ಹೆಸರು. ಈ ಪಾರ್ವತಿ ರೂಪದಿಂದ ಮತ್ತೆ ಮದುವೆ ಆಗಿಬಿಟ್ಟು ಅಲ್ಲೇ ಗಣೇಶ ಮೊದಲ ರೂಪಕ್ಕೆ ಏನಾಗಿರಲಿಲ್ಲ? ಮಕ್ಕಳಾಗಿರಲಿಲ್ಲ. ಈ ಮಕ್ಕಳ ಎರಡು ಮಕ್ಕಳು ಪಡೆದರು. ಅನನ್ಯ ಭಾವೈಕ ಗತಿ ಶಕ್ತಿ ಸುಪ್ತೇವ ಪೂರುಷ. ಅನನ್ಯ ಭಾವ ಅಂದರೆ ಭಕ್ತಿ. ಪತಿಯಲ್ಲಿ ಅನನ್ಯವಾದ ಭಕ್ತಿ ಇದ್ದಿದ್ದರಿಂದ ಇಲ್ಲಿ ದೇಹ ತ್ಯಾಗ ಮಾಡಿದ್ರು ಕೂಡ ಮುಂದಿನ ಮತ್ತೆ ದೇಹ ತಗೊಂಡು ಅವ್ರ ಪತ್ನಿ ಆದರೆ ಹೊರತು ಏನಾಗಲಿಲ್ಲ, ಅವ್ರ ಕತೆ ಎಲ್ಲೋ ನಿಂತು ಹೋಗಲಿಲ್ಲ ಅಂತ ಹೇಳಿದ್ದಾರೆ. ಯಾಕೆ? ದ್ವೇಷದಿಂದ ಬಂದಾಗ ಜಗಳ ಮಾಡ್ಕೊಂಡು ಬಂದರು, ದೇಹ ತ್ಯಾಗ ಮಾಡಿಬಿಟ್ರು. ಅವರಿಗೆ ವಿರಹ ಬಂತು, ಒಂದು ವಿರಹ ಬರಲಿಲ್ಲ, ಮತ್ತೆ ಒಂದಾದರು.
ಶಕ್ತಿತ್ವಾದಿಷ್ಟು ಶಕ್ತಿಸ್ತು ಶಕ್ತಿ ಶಬ್ದೇನ ಚೋಚ್ಯತೆ. ಇಲ್ಲಿ ಪದ ಇದೆ ಏನಂತ, ಸುಪ್ತೆ ಶಕ್ತಿ ಸುಪ್ತೇವ ಪೂರುಷಂ, ಶಕ್ತಿ ಸುಪ್ತಾಯವ ಪೂರುಷಂ. ಶಕ್ತಿ ಸುಪ್ತವಾದ ಶಕ್ತಿ ಪುರುಷನಲ್ಲಿ ಹೇಗೆ ಬರಬೇಕು ಹಾಗೆ. ಮಲ್ಕೊಂಡಿದ್ದಾನೆ ಜಟ್ಟಿ, ದೊಡ್ಡ ಜಟ್ಟಿ, ಅವನು ಮಲ್ಕೊಂಡಿದ್ದಾನೆ, ಯಾರೋ ಕಲ್ಲು ಬಿಡಿಸಿದ್ರು ಹಾ ಅಂತ ಕೂಗಿದ. ಯಾಕೆ ಏನಾಗಿತ್ತು ಅವನಿಗೆ? ಈಗ ಶಕ್ತಿ ಏನಾಗಿದೆ? ಸುಪ್ತ. ಎದ್ದ, ಹೊಡೆದ, ಹೊಡೆದ. ಸುಪ್ತ ಶಕ್ತಿ ಜಾಗೃತವಾಯಿತು ಅಂತೀವಲ್ಲ ಹಾಗೆ. ಇದನ್ನು ಯಾವ ರೀತಿ ಹೇಳಬೇಕು ಅಂದರೆ, ಶಕ್ತಿ ಮುಖ್ಯವಾಗಿ ಶಕ್ತಿ ಅಂದರೆ ವಿಷ್ಣು ಶಕ್ತಿನೇ. ಶಕ್ತಿತ್ವಾತ್ ವಿಷ್ಣು ಶಕ್ತಿಸ್ತು ಶಕ್ತಿ ಶಬ್ದೇನ ಶೋಚ್ಯತೆ. ಮುಖ್ಯವಾಗಿ ಶಕ್ತಿ ಅಂದರೆ ವಿಷ್ಣು ಶಕ್ತಿ ಅಂತಲೇ ಅರ್ಥ. ಎರಡನೇದಾಗಿ ಶಕ್ಯತ್ವಾತ್ ಪ್ರಕೃತಿಶ್ಚಾಪಿ ಸ್ವಾಪಃ ಸೃಷ್ಟಿಂ ವಿನಾಹರವು. ಮತ್ತು ಪ್ರಕೃತಿಗೂ ಶಕ್ತಿ ಅಂತ ಕರೀತಾರೆ. ಪುರುಷ ಅಂದರೆ ನಾರಾಯಣ, ಶಕ್ತಿ ಅಂದರೆ ಮಹಾಲಕ್ಷ್ಮಿ ಕರೀತಾರೆ. ಸ್ವಾಪಃ ಸೃಷ್ಟಿಂ ವಿನಾಹರವು. ಅವರು ಸ್ವಾಪ ಅಂದರೆ ಏನು ಅಂದರೆ ಸೃಷ್ಟಿಕಾಲ ಮಾಡ್ದೇನೆ. ಲಕ್ಷ್ಮೀ ಭುಜಾಂತರಗತಃ ಸರಸೋಪಿ ಚ ಹಾಗಿರೋದಕ್ಕೆ ಏನಂತ ಕರೀತಾರೆ ಲಕ್ಷ್ಮೀದೇವಿಗೆ? ಸುಪ್ತಿ ಅಂದ್ರಷ್ಟೇ, ಪ್ರಳಯ ಅಂದ್ರಷ್ಟೇ, ಬೇರೆ ಇಲ್ಲ ಅವರಿಗೆ. ಇತಿ ತಸ್ಯಾಸ್ತು ಕಥಿತೋ ನಹ್ಯನ್ಯ ಸ್ವಾಪವಿಷ್ಯತೆ. ದೇವರಿಗಾಗಲಿ ಮಹಾಲಕ್ಷ್ಮಿಗಾಗಲಿ ಬೇರೆ ರೀತಿಯಾದ ನಿದ್ರೆ ಎಂಬುದು ಇಲ್ಲವೇ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಉಳಿದವರಿಗೆ ನಿದ್ರೆ ಅಂದರೆ ಅನೇಕ ರೀತಿಯಲ್ಲಿ ಅರ್ಥ ಇದೆ. ಕೆಲವು ಸ್ವಪ್ನ, ಕೆಲವು ನಿದ್ರೆ, ಅನೇಕ ರೀತಿಯ ಅರ್ಥ ಇದೆ. ಇವರಿಗೆ ಮಾತ್ರ ಆ ರೀತಿಯ ಅರ್ಥವನ್ನು ಹೇಳಲೇ ಕೊಡು. ರತಿಸ್ತಸ್ಯಾಸ್ತು ಕಥಿತಃ ನಹಿ ಅನ್ಯ ಸ್ವಾಪಃ ಇಷ್ಯತೆ. ಆಗಲೂ ಕೂಡ ಅವರು ಲಕ್ಷ್ಮೀನಾರಾಯಣರ ಜೊತೆಗೆ ಇರ್ತಾರೆ ಹೊರತು ಯಾವ ರೀತಿಯಲ್ಲೂ ಅವರಿಗೆ ಸ್ವಾಪ ಇಲ್ಲ. ಇತಿ ತಂತ್ರಸಾರೇ. ತಂತ್ರಸಾರ ಮೂಲ ಗ್ರಂಥವನ್ನು ಕೋಟ್ ಮಾಡಿದರು. ನಿದ್ರೆ, ಸುಪ್ತ, ಸ್ವಾಪ, ಸುಪ್ತಿ, ಸುಪ್ತ. ಪೀತ್ವಾ ಅಂತರಜರಂ ವನ್ಹಿಚ್ಛದ್ದ ಶರಕಾನನೇ ಕುಮಾರೋ ಕುಮಾರೋಭೂತ್ ತತಸ್ತಸ್ಮೈ ಸ್ತನಂ ಷಟ್ಕೃತ್ತಿಕಾದದು ಸ್ವಾಹಾದ್ವಾರೇಣ ಶರಕಾನನೇ ಛರ್ದ ಭಾರತೋಕ್ತೇ. ಇಲ್ಲಿ ಅಷ್ಟೇ ಅಲ್ಲ, ಮುಂದೆ ಇದನ್ನು ಹೇಳಿದರು. 59, 64 ಹೇಳ್ತಾ ಬಂದಿದ್ದಾರೆ. ಅಲ್ಲಿಬ್ಬರಿ ಹಾಂ ಅಂದರೆ ದೇಹತ್ಯಾಗ ಮಾಡಿದ ಪಾರ್ವತಿ ಶಿವನನ್ನು ಹ್ಯಾಕೆ ಕೊಡಿದ್ರು ಅಂದರೆ, ಸುಪ್ತವಾದ ಶಕ್ತಿ ಮಹಾಲಕ್ಷ್ಮಿ ದೇವರನ್ನು ಕೊಡಿದ ಹಾಗೆ, ದೇವರ ಶಕ್ತಿ ಅಭಿವ್ಯಕ್ತವಾದ ಹಾಗೆ ದೃಷ್ಟಾಂತ ಕೊಟ್ಟರು. ಶಕ್ತಿ ಶಬ್ದಕ್ಕೆ ಬರೀ ಶಕ್ತಿ ಅಂತ ಅರ್ಥ ಇದೆ, ಶಕ್ತಿ ದೇವತೆ ಅಂತ ಅರ್ಥ ಇದೆ, ದೇವರ ಶಕ್ತಿ ಅಂತಿದೆ, ಪ್ರಕೃತಿ ಅಂತಿದೆ. ದೃಷ್ಟಾಂತನ ಎಕ್ಸ್ಪ್ಲೇನ್ ಮಾಡಬೇಕು. ಇದರಿಂದ ಅಪಾರ್ಥಕ್ಕೆ ಏನು ಕಾರಣ ಇತ್ತು? ದೇವರ ಶಕ್ತಿ ಹೋಗಿಬಿಟ್ಟಿತ್ತು, ಮತ್ತೆ ಬಂತು, ಅದು ಆ ದೃಷ್ಟಾಂತ ಅಲ್ಲ. ಇದು ಶಕ್ತಿ ಅಭಿವ್ಯಕ್ತಿ ಮಾಡಿದ, ಸಂಶಾಂತ ಸಂವಿತ್, ಮುಂದೆ ಸೃಷ್ಟಿ ಮಾಡಿದ, ಅಷ್ಟೇ ಹೊರತು ಬೇರೆ ಅಲ್ಲ. ಪ್ರಕೃತಿ ಮಹಾಲಕ್ಷ್ಮಿಗೂ ಕೂಡ ಏನಿಲ್ಲ, ಎಂದೂ ಕೂಡ ಸ್ವಾಪ ಇಲ್ಲ. ದೇವರ ಜೊತೆಗಿರೋದೇ ಸ್ವಾಪ ಹೊರತು ಬೇರೆ ಸ್ವಾಪ ಫಲಯ ಅವರಿಗಿಲ್ಲ. ಉಳಿದವರ ಶಕ್ತಿ ಅಂದ್ರೇನು? ಅಭಿವ್ಯಕ್ತವಾಗೋದು. ಅಂದರೆ ಅವರಿಬ್ಬರು ಏನಿದ್ದಾರೆ, ಭಾಗರ್ಥ ಕಾಳಿದಾಸ ಹೇಳ್ತಾರಲ್ಲ, ಜೊತೆಗೂಡಿ ಇರ್ತಾರೆ ಇಬ್ಬರು ಕೂಡ. ಆದ್ದರಿಂದ ಇದು ಬೇರೆಯವ್ರಿಗೆ ದೃಷ್ಟಾಂತ ಕೊಡದೆ ಸ್ಪೆಸಿಫಿಕ್ಕಾಗಿ ಯಾತಕ್ಕೆ ಕೊಟ್ಟರು ಅಂದರೆ, ಬುದ್ಧಿ ಮತ್ತು ಮನಸ್ಸು ಇಬ್ಬರು ಜೊತೆಗಿರಬೇಕು ಯಾವಾಗಲೂ ಕೂಡ. ಅದು ಸುಪ್ತವಾಗ ಬಿಟ್ಟೋದಾಗ ಸುಪ್ತರಂತೆ ಆಗಿದ್ದರು, ಈಗೇನಾದರೂ ಎದ್ದು ಪತಿ ಜೊತೆ ಸೇರಿದರು ಅಂತ ಅಷ್ಟೇ ಹೊರತು ಬೇರೆ ಅಲ್ಲ. ಪೀತ್ವಾಂತರ ಜರಂ ಹವನ್ಹಿ ಚರ್ದ ಶರಕಾನನೆ ಕುಮಾರೋಭೂತ್ ತತಸ್ತಸ್ಮೈ ಸ್ತನಂ ಷಟ್ಕೃತ್ತಿಕಾದದು. ಅದ್ರ ಜೊತೆಗೆ ಮುಂದೆ ಮಕ್ಕಳಾಗಿದ್ದು ಹೇಳಿಬಿಡ್ತಾರೆ. ಗಣೇಶ ಒಬ್ಬ ಮಗ, ಷಣ್ಮುಖ ಒಬ್ಬ ಮಗ. ಅದರಲ್ಲಿ ಪೀತ್ವಾ ಅಂತರಜರಂ ತಾರಕಾಂತನ ಅನುಜ. ಯಾರು ದೊಡ್ಡವರಿಬ್ಬರಲ್ಲೂ ಕೂಡ ಷಣ್ಮುಖ ಮತ್ತು ಗಣಪತಿ ಯಾರು ದೊಡ್ಡವರು ಅಂದರೆ ಷಣ್ಮುಖನೇ ದೊಡ್ಡ, ತಾರತಮ್ಯದಲ್ಲೂ ದೊಡ್ಡವರು, ತಾರತಮ್ಯದಲ್ಲೂ ಕಾಮಾವತಾರ. ಇವರು ಭಾರಿ ಕೆಳವರ ಮೇಲಿದ್ದಾರೆ. ಆದರೆ ಅದು ಕುಮಾರ ಅಂತ ಹೆಸರಾಯಿತು. ಕುಮಾರ ಪಾರ್ವತಿ ಪರಮೇಶ್ವರ ಮಕ್ಕಳಾಗಿ ಹುಟ್ಟಿದ್ದು, ಗಣೇಶ ಹುಟ್ಟಿದ್ದು ಹಾಗೆ ಗೊತ್ತಿದೆ, ತಲೆ ಬದಲಾಗಿದ್ದೆಲ್ಲ ಗೊತ್ತಿದೆ. ಈತ ಹುಟ್ಟಿದ್ದು ಕೂಡ ಹೇಗೆ ಅಂತ ಕೇಳಿದರೆ ಷಣ್ಮಾತರ ಅಂತ ಹೆಸರು. 6 ಜನದಿಂದ ಹುಟ್ಟಿ ಬಂದಿದ್ದು ಷಣ್ಮುಖ. ಪಾರ್ವತಿ ಪರಮೇಶ್ವರ, ಪಾರ್ವತಿ, ಆಮೇಲೆ ಕೃತ್ತಿಕಾ ನಕ್ಷತ್ರ, ಶರವಣ ಅಂತ ಒಂದು, ಅಗ್ನಿ, ಇದೆಲ್ಲರೂ ಒಂದು ಸ್ಟೇಜಲ್ಲಿ ಎಲ್ಲ ಡೆವಲಪ್ ಮಾಡ್ತಾ ಬರ್ತಾರೆ. ಕೊನೆಗೆ 6 ಮುಖದಾಗ ಹುಟ್ಟುತ್ತಾರೆ. 6 ಮುಖ ಇರೋದಕ್ಕೊಂದು ಕಾರಣ ಏನಂದರೆ ಷಣ್ಮಾತರ, 6 ತಾಯಂದಿರನ್ನು ಹೊಡೆದವರು, 6 ತಾಯಂದಿರು. ರುದ್ರದೇವರು ತಂದೆ, ಹುಡುಗರೆಲ್ಲ ಏನವರು ತಾಯಿ. ಅದಕ್ಕೆ ಕೃತ್ತಿಕಾದಿಂದ ಆಗಿದ್ದರಿಂದ ಕಾರ್ತಿಕೇಯ ಅಂತ ಹೆಸರಾಯಿತು. ದುಷ್ಟರನ್ನು ಕೊಂದಿದ್ದಕ್ಕೆ ಕುಮಾರ ಅಂತ ಹೆಸರಾಯಿತು. ಗೊತ್ತಾಯ್ತಾ? ಶರವಣ ಅಂದರೆ ಜೊಂಡು, ಅದರಿಂದ ಎದ್ದು ಬಂದಿದ್ದರಿಂದ ಶರವಣ ಭವ ಅಂತ ಹೆಸರಾಯಿತು. ಶರವಣ ಭವ
ಗೊತ್ತಾಯ್ತಾ? ಸುಬ್ರಹ್ಮಣ್ಯ ಹೆಸರು ಅವೆಲ್ಲ ಕೂಡ ಸುಬ್ರಹ್ಮಣ್ಯ ವಿಷ್ಣು ಕೂಡ ಷಣ್ಮುಖರ ಹೆಸರುಗಳು. ಅದನ್ನು ಹೇಳಿ ಅಧ್ಯಾಯ ಮುಗಿಸ್ತಾರೆ. ಒಟ್ಟು ಪಾರ್ವತಿ ಪರಮೇಶ್ವರ ಕಥೆ ಅದಾಗಿತ್ತು. ಒಂದು ದೃಷ್ಟಿಯಿಂದ ಆರಂಭದಿಂದ ಶುರು ಮಾಡಿ ಇಲ್ಲಿವರೆಗೂ ಬಂತಿದ್ದೀಗ ಏನೇನು ನಡೀತು, ಎಷ್ಟೆಷ್ಟು ನಡೀತು ಅಂತೇಳಿ ಕೊನೆಗೆ ಅವ್ರ ಮುಂದಿನ ದಿನದ ಕಥೆಯನ್ನು ಹೇಳಿಬಿಟ್ಟು ಅವ್ರ ಸಂತತಿಯಾಗಿದ್ದನ್ನು ಹೇಳಿ ದಕ್ಷಯಜ್ಞದ ಕಥೆಯನ್ನು ಮುಕ್ತಾಯ ಮಾಡಿ. ಇದು ಶರವಣ. ವನ ಅಂದರೆ ಗುಂಪು, ಗೊತ್ತಾಯ್ತಾ? ತುಂಬ ಜನ ಇದ್ದ ವನ, ಅದಕ್ಕೆ ಧಾತ್ರಿ ಒಂದೇ ಇದ್ದರೆ ತೋಟ ಅಂತ ಕರೆಯೋದಿಲ್ಲ. ವನ ಅಂದರೆ ತೋಟ, ಒಂದು ಮರ ಇದ್ದರೆ ತೋಟ ಅಲ್ಲ, ಎಷ್ಟಿರಬೇಕು? ಗುಂಪಾಗಿರ್ಬೇಕು. ಶರ ಅಂತ ಹೇಳಿದರೆ ಜೊಂಡು, ಇವು ಬೆಳೆಯುತ್ತಲ್ಲ, ಏನ ಅಂದರೆ ಯಾವ ನದಿ ತೀರದಲ್ಲಿ ಬೆಳೆಯುತ್ತೆ ಹುಣ್ಣು, ಎಲ್ಲ ಕಡೆ ಬೆಳೆಯೋದಲ್ಲ, ಅದನ್ನು ಜೊಂಡು ಅಂತ ಕರೀತಾರೆ. ಅದು ಗುಂಪು. ಅದ್ರ ಮಧ್ಯೆಯಿಂದ ಎದ್ದು ಬಂದಿದೆ ಶರವಣ ಭವ, ಉತ್ಪತ್ತಿಯಾದವರು ಅಂತ ಹೇಳಿ. ಅಯ್ಯೋ ದೊಡ್ಡ ಕಥೆ ಈಗ ಬಂದಾಗ ಪಾರ್ವತಿ ಪರಮೇಶ್ವರರ ಇದರಲ್ಲಿ ವಿಚಿತ್ರವಾದ ಸೃಷ್ಟಿಯವರು, ಗೊತ್ತಾಯ್ತಾ? 6 ಜನ ತಾಯಂದರು ಇರ್ತಕ್ಕಂಥ ವಿಶೇಷ. ಕೃಷ್ಣಗೆ 2 ತಾಯಂದರು ಅಂತ ಹೇಳೋದಿಲ್ಲ, 2 ತಾಯಂದ್ರಲ್ಲ. ಯಾಕೆ? ಹುಟ್ಟೇ ಇಲ್ಲ. ಈತರು ಮಾತ್ರ ನಿಜವಾಗ್ಲೂ ತಾಯಂದರು, ಅದಕ್ಕೆ ಷಣ್ಮಾತರ ಅಂತ ಹೆಸರು. ಅಥಾತಃ ಕೀರ್ತಯೇ ವಂಶಂ. ಇದು ಅಲ್ಲಿ ಮುಗೀತೀಗ. ಯಾರ ಕಥೆ ಮುಗಿದಾಗಾಯಿತು? ದಕ್ಷಯಜ್ಞ ಕಥೆ ಪೂರ್ತಿಯಾಗಿ ಮುಗೀತು. ವಿಷ್ಣು ತೀರ್ಥರು ತಮ್ಮ ಭಾಗವತ ಸಾರೋದ್ಧಾರದಲ್ಲಿ ಹೇಳಬೇಕಾದ್ರೆ ಈ ಒಟ್ಟಿದ್ರ ಕಥೆಯ ಸಾರಾಂಶ ಏನು ಅಂದರೆ ಮಹನ್ನಿಂದಾವರ್ಜನ ಪ್ರಕರಣ. ದೊಡ್ಡವರ ಸೋತ್ತವರನ್ನು ಎಂದೂ ಕೂಡ ಏನು ಮಾಡಿಕೊಡೋದು? ಯಾರನ್ನೂ ನಿಲ್ಲಿಸಬಾರ್ದು. ಅದು ಫಸ್ಟ್. ಅದು ವಿಷ್ಣು ಭಕ್ತರು ದೊಡ್ಡವರು ಚಿಕ್ಕವರು ಏನು ಮಾಡ್ಕೊಡೋದು? ಅವ್ರನ್ನ ನಿಂದಿಸಬಾರದು. ಆದರೆ ಇವರು ಅವ್ರು ನೋಯಿಸಿದ್ದಕ್ಕೆ ಪುಣ್ಯ ಕಡಿಮೆ ಆಗುತ್ತೆ, ಅದು ಇಲ್ಲಿ ಹೆಚ್ಚು ಪಾಪ ಬರುತ್ತೆ. ಸೋತ್ತಮ ದ್ರೋಹದಿಂದ ಮೋಕ್ಷದಲ್ಲೂ ಕೂಡ ಆನಂದ ಹ್ರಾಸ ಆಗುತ್ತೆ. ಅಷ್ಟರ ಮಟ್ಟಿಗೆ ಅಪಾಯ ಇರೋದ್ರಿಂದ ಎಂದೂ ಕೂಡ ಮಹನ್ನಿಂದ ವರ್ಜನ, ಮಹನ್ನಿಂದೆಯನ್ನು ಮಾಡಿಕೊಡ್ದು ಅಂತ. ಅವ್ರು ಹೇಳಿದ್ನಲ್ಲ, ಅಗ್ನಿ, ಸ್ವಾಹ, ಆಮೇಲೆ ಇವರು ಕೃತಿಕಾ ನಕ್ಷತ್ರ, ಈ ಶರವಣ ಇವೆಲ್ಲ ಸೇರಿ 6 ಜನ ಸೃಷ್ಟಿಯಾಗೋದು ಪಾರ್ವತಿ ದೇವಿ. ಇಷ್ಟು ಜನ ಬಂದಿದ್ದರಿಂದ ಅದಕ್ಕೆ 6 ಜನ ತಾಯಂದ್ರದಾಗ. ಮೂಲ ರುದ್ರದೇವ ಅವರು ತಂದೆ ಒಬ್ಬರೇ, ತಾಯಂದರು 6 ಜನ. ಪಾರ್ವತಿನ ಸೇರಿಬಿಟ್ಟು 6 ಜನ ಆಗೋದ್ರಿಂದ 6 ತಾಯಂದಿರನ್ನು ಹೊಂದಿರುವವರು ಅಂತ ಹೆಸರು. ಸಮ. ಹೌದು. ಮನಸ್ಸು ಯಾಕೆ ಆಗ್ತಾರೆ? ಅದೇ ಗಂಡ ಯಾರು? ಒಬ್ಬ ವ್ಯಕ್ತಿ ಇದ್ಬಿಟ್ರೆ ಅವ್ರ ಮನೆಯವರೆಲ್ಲ ಕೈ ಹಾಕ್ತಿರ್ತಾರೆ ಅದರೊಳಗೆ, ಗೊತ್ತಲ್ಲ? ಒಬ್ಬ ಅಧಿಕಾರಿ ಮನೆಯವರೆಲ್ಲ ಏನಾಗ್ಬಿಡ್ತಾರೆ, ಅವರೊಂದು ಶೇರ್ ಶುರುವಾಗಿಬಿಡ್ತದೆ ಆಗಲೇ. ಅದಕ್ಕೆ ಅವ್ರು ಮಾತಾಡ್ತಾರೆ, ತಂದೆ ನಮ್ಮ ಮನೆ ಬಾ ಅಂತ ಮಗ, ಅವನ ಮನೆ ಅಲ್ಲ, ಸೆಲ್ಡಿನ ಹೆಸರಲ್ಲೇನೂ ಇಲ್ಲ. ತಂದೆ ಸೊತ್ತು ಮಗನಿಗೆ, ಗಂಡನ ಸೊತ್ತು ಹೆಂಡತಿಗೆ. ಅದು ಯಾವ ರೀತಿ? ಅದು ಅಧಿಕಾರ ಇದೆ ಆ ರೀತಿ. ಅಷ್ಟೇ ಹೊರತು ಇದಕ್ಕಲ್ಲ. ಮುಖ್ಯಾಭಿಮಾನಿಗಳು ಅವರೇ. ಈ ಬುದ್ಧಿ ತತ್ವಕ್ಕೆ ಇವರು. ಮನಸ್ಸೇ ಇಲ್ಲ, ಬುದ್ಧಿಯಲ್ಲಿರ್ತದೆ ಇವಂತೆ. ಬುದ್ಧಿ ಅಲ್ಲ, ಈ ಬುದ್ಧಿಯಲ್ಲಿ ಮತ್ತೆ ಲೋಯರ್ ಬೇರೆ, ಹೈಯರ್ ಬೇರೆ, ಕ್ಯಾಬಿನೆಟ್ ಸ್ಟೇಟ್ ಅಂತೀವಲ್ಲ ಹಾಗೆ. ಮುಖ್ಯವಾಗಿ ಸರಸ್ವತಿ ದೇವಿ, ಅನಂತರ ಸ್ಟೇಜ್ನಲ್ಲಿ ಅದಕ್ಕೆ ಎಲ್ಲ ಸೇರಿಸ್ಬಿಡ್ತಾರೆ ಕನಕದಾಸರು. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಿಮ್ಮೊಳಗಿರುತ್ತೆ ಆರಂಭ, ಅಷ್ಟೆಲ್ಲ ಸೇರಿಸಿದೆ. ಅದು ಅವಾಂತರ ಇದೆ. ಮತ್ತು ಇನ್ನೂ ಸಬ್ಬವಾಂತರ ಬೇರೆ ಇದೆ. ಮನಸ್ಸಿಗೆ ಗರುಡಶೇಷ ರುದ್ರರು, ಮುಖ್ಯವಾಗಿ ರುದ್ರದೇವರು. ಆಮೇಲೆ ತಗೊಂಡ್ರೆ ಸ್ಕಂದ, ಕಾಮ, ಜೊತೆಗೆ ಅನಿರುದ್ಧ ಕಾಮಪುತ್ರ. ಯಾಕೆ? ಅಪ್ಪನ ಮಗ ಅಲ್ಲ ಇವು. ಸ್ಕಂದ ಯಾತಕ್ಕೆ? ಅಪ್ಪನ ಮಗ, ರುದ್ರದೇವರ ಮಗ. ಆದ್ದರಿಂದ ಅವ್ರ ರೋಲ್ ನಡೆಯುತ್ತೆ. ನಮ್ಮನೆ ಅಂತ ನಮ್ಮನೆ ಬಾ ಅಂತ ಕರೀತಾನೆ. ಅವ್ರ ಮನೆ ಇಲ್ಲದೆ ಹೋದ್ರು ಕೂಡ ಯಾವ ಅರ್ಥದಲ್ಲಿ ಮನೆ ಅದು? ಅಪ್ಪನ ಮನೆ ಆದರೆ ತನ್ನ ಮನೆ ಇದ್ದಾಗಲೇ. ಅದೇ ರೀತಿ ಮಕ್ಕಳ ಅಪ್ಪ ಕರಿಬೋದು, ನಮ್ಮ ಮನೆ ಬಂದು ಅವರು ಕರಿಬೋದು. ಇಬ್ಬರಿಗೂ ಏನಿದೆ ಸಂಬಂಧ ಬಂದಾಗ ತತ್ವಾಭಿಮಾನಿಗಳಲ್ಲಿ ಅದು ಸಂಬಂಧಪಟ್ಟವರೆಲ್ಲ ಕೂಡ ಅಭಿಮಾನಿಗಳಂತ ಕರೆಸಲ್ಪಡ್ತಾರೆ. ಮುಖ್ಯವಾಗಿ ಮಾತ್ರ ಮುಖ್ಯ, ಅವಾಂತರ ಅತಿ ಮುಖ್ಯ. ಉಳಿದೆಲ್ಲ ಏನದು? ಪ್ರಸಂಗವಶಾತ್ ಹೇಳೋ ಮಾತುಗಳು. ಅದಕ್ಕೆ ಅರ್ಥ ಇದೆ ಇಲ್ಲ ಅಂತಲ್ಲ, ಆದರೆ ಫುಲ್ ರೈಟ್ ಪ್ರಶ್ನೆ ಬರೋದಿಲ್ಲ. ಪಿತ್ವಾಂತರ ಜನಂ ಅದೆಲ್ಲ ಆಯ್ತು. ಅಂತರಗರ ಏನ ಅವಾಂತರ ಅಂದ್ರೆ ಏನು? ಸೆಕೆಂಡರಿ ಅಂತ ಅರ್ಥ. ಚೀಫು, ಅಸಿಸ್ಟೆಂಟ್ ಅಂತ ಹೇಳೋದಿಲ್ಲ. ಒಂದೇ ಡಿಪಾರ್ಟ್ಮೆಂಟ್. ಎಷ್ಟು ಜನ ಇರ್ತಾರೆ ಈಗ? ಮಿನಿಸ್ಟ್ರಿ ಇಟ್ಕೊಳ್ಳಿ, ಆ ಪಿ ಎ ಶುರುವಾಗ್ತಾರೆ, ಡಿಪಾರ್ಟ್ಮೆಂಟ್ ಬೇರೆ, ಅಲ್ಲಿ ಬೇರೆ, ಅಟೆಂಡರ್ವರೆಗೂ ಇರ್ತಾರೆ ನೋಡಿ. ಅಟೆಂಡರ್ ಸ್ವಲ್ಪ ಕೈ ಆಡಿಸ್ತಾರೆ, ಬಿಡೋದಿಲ್ಲ. ಅವರು ಕೂಡ ಏನು ಮಾಡ್ಬೋದು? ಫೈಲ್ ಬೇಗ ಇಡೋದು ಅಂತ ಕೆಲಸ ಮಾಡ್ಬೋದು ಅವ್ನು ಬೇಕಾದ್ರೆ. ಅವನಿಗೆ ಅಷ್ಟು ಹಕ್ಕಿರುತ್ತೆ ಅವ್ರಿಗೆ, ಗೊತ್ತಾಯ್ತಾ? ಎಷ್ಟೋ ಜನ ತಡೆದು ಬಿಡು ಉದ್ದೇಶಪೂರ್ವಕ ಏನು ಮಾಡ್ತಿರ್ತಾರೆ ಅವರು? ಇಲ್ಲಿ ದುಡ್ಡು ಕೊಡೋರು ಅವ್ರ ಬುದ್ಧಿ ಬಿಡೋದಿಲ್ಲ. ಅವರು ಏನಾದ್ರು ಮಾಡಿ ಕಾರಣ ಹಾಕ್ತಿರ್ತಾರೆ. ಅಲ್ಲಿ ಹೋದ್ರೆ ಮತ್ತೆ ಕೆಳಗಿಡ್ತಾನೋ ಇದು. ಅವನು ಫೇರ್ ಬರೋದ್ರೆ ಬರ್ತದೆ, ಬೇರೆ ಇರ್ತಾನೆ, ಅಷ್ಟೇ ವ್ಯತ್ಯಾಸ.
ಅದರಿಂದ ಕೆಲಸ ಆಯ್ತಾ ಇಲ್ಲ, ಆ ಮಟ್ಟಿಗಿದೆ. ಬಟ್ ಫುಲ್ ಪವರ್ ಇರೋದು ಯಾರ್ದು? ಅವರು ಯಾರು ಮುಖ್ಯರೋ ಅವರ ಫುಲ್ ಪವರ್ ಇರುತ್ತೆ, ಉಳಿದವರಿಗೆಲ್ಲ ಇಲ್ಲ. ಅತಿ ಫುಲ್ ಪವರ್ ದೇವ್ರದ್ದು ಒಂದೇ. ಯಾವ ಲೌಕಿಕನೋ ಲೌಕಿಕನೋ ಏನೇ ಆಗಿರಲಿ, ಅಲ್ಟಿಮೇಟ್ ಯಾರು ಅಂದರೆ ದೇವರೇ. ಅಥಾತಃ ಕೀರ್ತಯೇ ವಂಶಂ ಪುಣ್ಯಕೀರ್ತೇ ಕುರುದ್ವಃ ಸ್ವಯಂಭುವಸ್ಯಾಪಿ ಮನೋಃ ಹರೇಃ ಅಂಶಾಂಶಜನ್ಮನಃ ಆವಿಷ್ಟಾ ಹರಿಣಾ ಜೀವಾ ಬ್ರಹ್ಮ ದಕ್ಷೋ ಮನುಃಪೃಥುಃ ಶಕ್ರಾದ್ಯಾ ಋಷಯಶ್ಚೈವ ಮತ್ಸ್ಯವ್ಯಾಸಾದಯೋ ಹರಿಃ ಇತಿ ಬ್ರಹ್ಮವಿವರ್ತೆ. ಈಗ ಇಷ್ಟೊತ್ತು ಕೂಡ ಯಾರ ಬಗ್ಗೆ ಕಥೆ ಹೇಳಿದಿರಿ? ಮೊದಲು ದೇವಹೂತಿ ದೇವಿ ಕಪಿಲಾವತಾರ, ಆಮೇಲೆ ರುಚಿ ಬಗ್ಗೆ ಸ್ವಲ್ಪ ಪ್ರಸ್ತಾಪ ಮಾಡಿ ಮುಂದೆ ಹೇಳ್ತೇವೆ ಅಂತ ಹೇಳಿದರು, ಯಜ್ಞನಾಮಕ ರೂಪ. ಆಮೇಲೆ ಮೂರನೇ ಮಗಳು ಹೆಣ್ಮಕ್ಳ ಕಥೆ, ಅದೆಲ್ಲ ಮುಗಿದೋಯ್ತು. ಈಗ ದೇವಹೂತಿ ಆಯಿತು, ಆಕೂತಿ ಆಯಿತು, ಪ್ರಸೂತಿ ಆಯಿತು. ಪ್ರಸೂತಿ ದಕ್ಷ ಪ್ರಜಾಪತಿ ಅವ್ರ ಮೆಸ್ಮೆ ಎಲ್ಲ ಮುಗಿಸಿದ್ರು. ಈಗ ಮುಂದೆ ಯಾರು ಹೇಳಬೇಕು? ಗಂಡು ಮಕ್ಕಳಿಗೆ ಬೀಳ್ತಾರೆ, ಅವ್ರಿಗೆ ಕಥೆ ಹೇಳ್ತಾರೆ. ಪ್ರಿಯವ್ರತ ರಾಜ ಉತ್ತಾನಪಾದರ ಕಥೆ ಹೇಳಬೇಕು. ದೊಡ್ಡವ್ರು ಯಾರಾದ್ರಲ್ಲಿ? ಪ್ರಿಯವ್ರತನೇ. ಮೊದಲು ಸಣ್ಣವನ ಕಥೆ ಹೇಳಿ ಆಮೇಲೆ ದೊಡ್ಡವ್ರ ಕಥೆ ಹೇಳ್ತಾರೆ. ಇಲ್ಲಿ ಮೂರು ವಿಷಯ. ಒಂದು ಹೆಂಗಸರ ಬಗ್ಗೆ ಮೊದಲು ಹೇಳಿದರು, ಲೇಡೀಸ್ ಫಸ್ಟ್ ಅಂತ ಫಸ್ಟ್ ಆಯಿತು, ಅವ್ರ ಬಗ್ಗೆ ಫಸ್ಟ್ ಹೇಳಿಬಿಟ್ರು. ಎರಡನೇದು ಯಾರು ಹೇಳಿದರು? ಗಂಡು. ಅದರಲ್ಲಿ ಚಿಕ್ಕವ್ರ ಮೊದಲು ಹೇಳಿದರು. ಯಾತಕ್ಕೆ ಅಂತ ಕೇಳಿದ್ರು, ಪ್ರಿಫರೆನ್ಸು ಮೊದಲು ಹೆಂಗಸರಿಗೆ, ಆಮೇಲೆ ಚಿಕ್ಕವರಿಗೆ, ಆಮೇಲೆ ದೊಡ್ಡವರಿಗೆ, ಆ ಕ್ರಮದಲ್ಲಿ ಹೇಳ್ತಾರೆ. ಒಂದು ಅರ್ಥ. ಇನ್ನೊಂದು ಅರ್ಥ ಹೇಳ್ತಾರೆ. ಈ ಪ್ರಿಯವ್ರತ ರಾಜನ ಕಥೆ ಮೊದಲು ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ ಅಂತ ವಿಜಯ ಸ್ವಾಮಿ ಬರೆದಿದ್ದಾರೆ. ಆತ ಏನು ಮಾಡಿದ? ಚಿಕ್ಕ ವಯಸ್ಸಿನ ಉತ್ತಾನಪಾದನ ಮಗ ಧ್ರುವ ಜಗನ್ನು ಮಗುವಾಗಿದ್ದಾಗಲೇ ದೇವರ ತಪಸ್ ಮಾಡಿ ಸಿದ್ಧಿ ಪಡೆದನಲ್ಲ, ಅದನ್ನು ಆ ದೃಷ್ಟಿಯಿಂದ ಅದನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಮೊದಲು ಆತನ ಕಥೆ ಹೇಳ್ತಾರೆ. ದೊಡ್ಡವನು ಮಾತ್ರ ಯಾರೋ? ಪ್ರಿಯವ್ರತ. ದೊಡ್ಡ ರಾಜ ಆಗೋದು ಅವನೇನೆ. ಉತ್ತಾನಪಾದ ರಾಜ ಮಗನಿಂದ ಪಾಡಿ ಹೆಸರಾದವನು. ಪ್ರಿಯವ್ರತ ತನ್ನಷ್ಟಿಗೆ ಹೆಸರು ಮಾಡಿದವನು, ಪ್ಲಸ್ ಮಕ್ಕಳು, ಅದು ಸೇರೋದು. ಈತನ ಪ್ರಧಾನವಾಗಿ ಈತನ ಕಥೆ ಗೌಣ. ಅದು ಮತ್ತು ಧ್ರುವನ ಕಥೆ ಪ್ರಧಾನ ಆಗಬೇಕು ಅಂತ ಅದನ್ನು ಹೇಳಿದರು ಅಂತ ಅರ್ಥ. ಅಥಾತಃ ಕೀರ್ತಯೇ ವಂಶಂ ಪುಣ್ಯಕೀರ್ತೇ ಕುರುದ್ವಃ. ವಂಶವನ್ನು ಮುಂದುವರಿಸ್ತೇನೆ. ಯಾರ ಕಥೆ ಇದು? ಸ್ವಯಂಭೂ ಮನುವಿನ ಕಥೆ ಇದು. ಸ್ವಯಂಭೂವಸ್ಯ ಮನೋಹ ಪುಣ್ಯಕೀರ್ತೇ. ಪುಣ್ಯಕೀರ್ತಿಯವನು. ಯಾತಕ್ಕೆ? ಮೊದಲ ಚಕ್ರವರ್ತಿ ಎಂದು ಶುರುವಾಯ್ತು ಆತನ ಹೆಸರು, ಮೊದಲ ಚಕ್ರವರ್ತಿ. ಅದೇ ಯಾರಾತ? ಹರೇಹೇ ಅಂಶಾಂಶ ಜನ್ಮನಃ. ಪರಮಾತ್ಮನ ಅಂಶ ಶಬ್ದಕ್ಕೆ ಇಲ್ಲಿ ವಿಭೂತಿ ಅಂತ ಅರ್ಥ ಮಾಡಬೇಕು ಹೊರತು ಏನಂತ ಮಾಡಬಾರ್ದು? ಸಾಕ್ಷಾತ್ ಅಂಶ ಇಲ್ಲ. ಅಂಶಕ್ಕೂ ಮೂಲಕ್ಕೂ ವ್ಯತ್ಯಾಸ ಇಲ್ಲ ದೇವರಿಗೆ. ಅಂಶಾಂಶ ಜನ್ಮನಃ, ಶಕ್ತಿಯಲ್ಲಿ ಎಲ್ಲ ಫ್ರ್ಯಾಕ್ಷನ್ ಅಷ್ಟೇ. ಉಳಿದಂತೆ ಆತ ಸನ್ನಿಧಿ ಹೊಂದವನೇ ಹೊರತು ಇದಲ್ಲ. ಅದಕ್ಕೆ ಈ ಮಾತು ಮಧ್ಯೆ ಮಧ್ಯೆ ಹೇಳಿದ್ದಕ್ಕೆ ಆಚಾರ್ಯ ಮತ್ತೆ ನೋಟ್ ಕೊಡ್ತಾರೆ. ಕೆಲವರ ಬಗ್ಗೆ ಅಂಶ ಅಂತ ಕರೆಯೋದು ಉಂಟು. ಯಾಕೆ? ಈ ಅರ್ಥದಲ್ಲಿ. ಯಾತಕ್ಕೆ? ಆವಿಷ್ಟ ಹರಿಣ ಜೀವಾಹ ಬ್ರಹ್ಮ ದಕ್ಷೋ ಮನುಹು ಪೃಥುಹು ಶಕ್ರಾದ್ಯ. ಈ ಜೀವರಾದರೂ ಕೂಡ ಬ್ರಹ್ಮದೇವರು, ದಕ್ಷ ಪ್ರಜಾಪತಿ, ಸ್ವಯಂಭುವ ಮನು, ಪೃಥು ಚಕ್ರವರ್ತಿ, ಇಂದ್ರಾದಿ ದೇವತೆಗಳು, ದೊಡ್ಡ ದೊಡ್ಡ ಋಷಿಗಳು, ಇವರೆಲ್ಲ ಕೂಡ ದೇವರ ವಿಶೇಷವಾದ ಆವೇಶ ಹೊಂದಿರೋದಕ್ಕೆ ಅವ್ರು ಏನಂತ ಕರೀತಾರೆ? ಒಮ್ಮೊಮ್ಮೆ ದೇವರಂತಾನೆ ಕರೆದು ಬಿಡ್ತಾರೆ. ಅದಲ್ಲ. ಆದರೆ ಇವು ಮಾತ್ರ ಸಾಕ್ಷಾತ್. ಮತ್ಸ್ಯವ್ಯಾಸಾದಯೋ ಹರಿ. ಮತ್ಸ್ಯವ್ಯಾಸಾದಿ ರೂಪಗಳೇನವು? ಸಾಕ್ಷಾತ್ ಹರಿ. ಇಲ್ಲಿ ಸ್ವಾರಸ್ಯ ನೋಡಿ. ಮತ್ಸ್ಯ ಎಲ್ಲರಿಗೂ ಗೊತ್ತಿದೆ, ವ್ಯಾಸರು ನಮ್ಮ ಕೆಲವು ಒಪ್ಪೋದಿಲ್ವಲ್ಲ, ಉತ್ತರ ಸಿಕ್ತೀಗ. ವ್ಯಾಸಾದಯ ಅಂತ ಹೇಳಿದ್ರಿಂದ ನೋಡಿ, ಸುಮ್ಮನೆ ನೋಡೋದಕ್ಕೆ ಕೊಟೇಶನ್ ಸಿಂಪಲ್ ಕಾಣಿಸುತ್ತೆ. ವೇದವ್ಯಾಸ ಹೆಸರು ಬಂತಿಲ್ಲಿ. ಸೊ ವ್ಯಾಸರೂಪ ಕೂಡ ಏನದು? ಸಾಕ್ಷಾತ್ ರೂಪ ಹೊರತು ಸ್ವಯಂಭೂವನು ಮೊದಲಾದವುಗಳಂತೆ ತಿಳ್ಕೊಳ್ಬಾರದು. ಇತಿ ಬ್ರಹ್ಮ ವೈವರ್ತೆ. ಪ್ರಿಯವ್ರತೋತ್ಥಾನ ಪಾದೌ ಶತರೂಪ ಅಲಭತ್ಸುತೌ ವಾಸುದೇವಸ್ಯ ಕಲಯ ರಕ್ಷಾಯಾಂ ಜಗತಸ್ಥಿತೌ. ಪ್ರಿಯವ್ರತ ಉತ್ಥಾನ ಪಾದೌ ಶತರೂಪ ಅಲಭತ್ಸುತೌ. ಮನುವಿನ ಹೆಂಡತಿ ಯಾರು? ಶತರೂಪ. ಶತರೂಪಾದೇವಿ ಮನುವಿನ ಪತ್ನಿಯಾಗಿ ಪ್ರಿಯವ್ರತ ಮತ್ತು ಉತ್ಥಾನಪಾದ ಮಕ್ಕಳನ್ನು ಪಡೆದು. ವಾಸುದೇವಸ್ಯ ಕಲೆಯ ರಕ್ಷಾಯಾಂ ಜಗತಸ್ಥಿತೌ. ಯಾರಿಂದ ಪಡೆದು? ವಾಸುದೇವನ ಕಲೆ ಅಂದರೆ ಸ್ವಯಂಭೂಮನು, ಆತನಿಂದ ಪಡೆದರು. ಪ್ರಿಯವ್ರತೋತ್ಥಾನಪಾದ ಪ್ರಭುಕೇಶು ಹರಿ ಸ್ವಯಂ ಆವಿಷ್ಟ ಸರ್ವಭೂತೇಶು ಋಷಭಾದ್ಯ ಸ್ವಯಂ ಹರಿ. ಪ್ರಿಯವ್ರತ ಉತ್ಥಾನಪಾದ ಮೇಲೆ ಹೇಳಿದ್ರಲ್ಲ, ಅದೇ ರೀತಿ ಶ್ಲೋಕ ಇದೆ. ಪ್ರಿಯವ್ರತ ಅಲ್ಲಿ ಮನು ಅಂತ ಅಷ್ಟೇ ಹೇಳಿದರು. ಪ್ರಿಯವ್ರತ ಉತ್ಥಾನಪಾದ ಮೊದಲಾದವರಲ್ಲಿ ಶ್ರೀಹರಿಯು ಸ್ವಯಂ ಪ್ರವೇಶವನ್ನು ಮಾಡಿರ್ತಾನಾದ್ದರಿಂದ ಅವರಿಗೆ ವಿಶೇಷ ಮಹತ್ವ ಇದೆ ಅಂತ ಅರ್ಥ. ಸರ್ವಭೂತೇಶು ಋಷಭಾದ್ಯಾ ಸ್ವಯಂ ಹರಿ. ಋಷಭಾದಿ ರೂಪಗಳು ಮಾತ್ರ ಏನವು? ಸ್ವಯಂ ಹರಿ. ಇನ್ನು ದತ್ತ ಎರಡು ವ್ಯಾಸ ಬಿಟ್ಟುಬಿಟ್ರು. ಇದನ್ನು ಹೇಳಿದರು. ಈ ಶ್ಲೋಕದಲ್ಲಿ ವೃಷಭ ಬಂತು. ಕೆಲವು ಋಷಭ ರೂಪವನ್ನು ಏನಂತ ಕರೀತಾರೆ?
ಸಾಕ್ಷಾತ್ ರೂಪ ಅಂತ ಕರೆಯೋದಿಲ್ಲ, ಕರಿಬೇಕು ಅಂತೇಳಿ. ಗೊತ್ತಾಯ್ತಾ? ಪೃಥುವನ್ನು ಕರೀತಾರೆ, ಕರಿಬಾರದು ಅಂತ ಲಿಸ್ಟ್ ಕೊಡಬೇಕು, ಪೃಥು ಅಂತ ಮೇಲೆ ಬಂತು, ಸಾಕ್ಷಾತ್ ರೂಪ ಅಲ್ಲ ಅಂತ ಹೇಳಿದ್ದಾರೆ ಅದನ್ನು. ಅಲ್ಲ, ಅಲ್ಲಿ ಏನು ಹೇಳಿದ್ರು ಅದೇ ಬರೀತಾರೆ. ಇವನು ಒಂದೇ ಚಿಕ್ಕ ಮಗನ ಸಾಹಸ ದೊಡ್ಡದು ಎದ್ದು ಕಾಣಿಸುತ್ತೆ. ಗೊತ್ತ, ಇದೊಂದು ಗೌಣ ಮಗಂದೇ ಭಾರಿ ಜಾಸ್ತಿ, ಅದು ಚಿಕ್ಕ ವಯಸ್ಸಿಗೆ ಮಾಡಿ ಸಾಧನೆ ಅದು ಕೂಡ. ಆದ್ದರಿಂದ ಅದು ಹೈಲೈಟ್ ಆಗಲಿ ಅಂತ ಹಾಗೆ ಮಾಡಿದ್ದಾರೆ. ವಿಕಲ್ಪೆ ವಿದ್ಯಮಾನೇಪಿ ಹಿ ಅಸಂತೋಷ ಹೇತವಃ ಪುಂಸಾಂ ಮೋಹಮೃತೆ ಭಿನ್ನ ಯಲ್ಲೋಕ ನಿಜಕರ್ಮಭಿ ವಿವಿಧ ಕಲ್ಪನೆ ವಿದ್ಯಮಾನೇಪಿ ಸ್ವಯಮಾನಮಭಿಧ್ಯಾಯೇತ್ ಸಾನುರಾಗಾವಲೋಕನಂ ನೇತೇನೈಕಭೂತೇನ ಮನಸಾ ವರದರ್ಶಭಂ. ವಿಕಲ್ಪೆ ವಿದ್ಯಮಾನೇಪಿ ನಹಿ ಅಸಂತೋಷ ಹೇತವಃ ಪುಂಸೋ ಮೋಹಮೃತೆ ಭಿನ್ನ ಯಲ್ಲೋಕ ನಿಜಕರ್ಮಭಿ. ಕೆಲವು ವಿಷಯಗಳು ಏನಾಗಿರುತ್ತೆ ಅಂದರೆ ವಿಕಲ್ಪೆ ವಿದ್ಯಮಾನೇಪಿ ನಹಿ ಅಸಂತೋಷ ಹೇತ. ಕೆಲವು ನ್ಯೂನತೆಗಳು ಇರ್ಬೋದು ಕೆಲವೊಮ್ಮೆ, ಕೆಲವು ದೊಡ್ಡ ದೊಡ್ಡವರಿಗೆ. ಆ ನ್ಯೂನತೆ ಯಾತಕ್ಕೆ ಕಾರಣ ಆಗೋದಿಲ್ಲ? ಅದು ಅಸಂತೋಷ ಹೇತವಃ ನ. ಸಂತೋಷ ತೃಪ್ತಿ ಇಲ್ಲದೇ ಇರಬೇಕಿಗೆ ಕಾರಣ ಆಗೋದಿಲ್ಲ. ಗೊತ್ತಾಯ್ತಾ? ಧೃತರಾಷ್ಟ್ರ ಉದಾಹರಣೆಗೆ, ಬೇರೆ ದೃಷ್ಟಿ ಬಿಟ್ಟುಬಿಡಿ, ಕಣ್ಣಿಲ್ಲ ಎಂಬ ಕಾರಣಕ್ಕೆ ಏನು ನ್ಯೂನತೆ ಬರಲಿಲ್ಲ ಆತನಿಗೆ? ಬೇರೆ ನ್ಯೂನತೆ ಬರಲಿಲ್ಲ. ತಾಯಿ ಕಣ್ಣು ಮುಚ್ಚಿದ್ದು ಕುರುಡನಾದ ಎಂಬ ವಿಷಯ ಬೇರೆ. ಆದರೆ ಕೆಲವರೆಲ್ಲ ಇದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಕೆಲವು ಸಮಸ್ಯೆ ಇರಬಹುದು. ಆ ಸಮಸ್ಯೆ ಹೊರಗಿನವರಿಗೆ ಸಮಸ್ಯೆ ಕಂಡರೂ ಕೂಡ ಒಳಗೇನಾಗಿರೋದಿಲ್ಲ ಅವರಿಗೆ ಅತೃಪ್ತಿ. ರಾಯರಿಗೇನೆ 4 ವರ್ಷದ ದೊಡ್ಡ ದಾರಿದ್ರ್ಯ, ನೋಡೋರಿಗೂ ಭಾರಿ ಕಷ್ಟ, ಅವ್ರಿಗೇನು ಇಲ್ಲೇ ಇಲ್ಲ, ಸುಖವಾಗಿದ್ದರು ಅವರು. ಯಾಕೆ? ಶಾಸ್ತ್ರ ಮುಖ್ಯಾದ ದಸ್ರು. ಇದು ಅರ್ಥ ಮಾಡಿಕೊಂಡ್ರೆ ಮೇಲ್ನೋಟದ ಅಪಿಯರೆನ್ಸ್ ಏನಿರುತ್ತೆ ಅದನ್ನು ನಾವು ಏನಂತ ತಿಳ್ಕೊಳ್ಬಾರ್ದು, ಅವರ ಮನಸ್ಸು ಅವರ ತೃಪ್ತಿಗೆ ಕಾರಣ ಆಗುತ್ತೆ ಅಂತ ತಿಳ್ಕೊಬಾರ್ದು. ಹೊರಗಿಂದ ತೃಪ್ತಿನೂ ಆಗಲ್ಲ, ಇಲ್ಲದವರು ತೃಪ್ತಿ ಹೋಗೋದು ಇಲ್ಲ ಅವರು. ವಿಕಲ್ಪೇ ವಿದ್ಯಮಾನ ಐತಿ ಪುಂಸ ಮೋಹ. ಕೆಲವರಿಗೆ ಆಗುತ್ತಲ್ಲ ಅಂದರೆ ಮೋಹ ಅದಕ್ಕೆ ಕಾರಣ, ಮೋಹ ಕಾರಣನೇ ಹೊರತು ಇದಕ್ಕೆ ಕಾರಣ ಅಲ್ಲ. ಯಾಕಂದ್ರೆ ಹೊರಗಿನ ಸುಖದ ಬಗ್ಗೆ ಇಷ್ಟನೇ ಪಡೋದಿಲ್ಲ. ಫಸ್ಟ್ ಅವ್ರಿಗೇನು ಬೇಕು? ಧ್ಯಾನ ಕೂತಷ್ಟು ಹೊರಗೆ ಒಳಗಿನ ಸುಖ ಬರೋದ್ರಿಂದ ಅವರಿಗೆ ಯೋಚನೆ ಇಲ್ಲ. ವಿವಿಧ ಕಲ್ಪನೆ ವಿದ್ಯಮಾನೇತಿ. ವಿಕಲ್ಪಕ್ಕೆ ವಿವಿಧ ಕಲ್ಪನೆ ಅಂತ ಅರ್ಥ ಹೇಳಿದೆ. ಈಗ ಎಲ್ಲಿಂದ ಜಂಪ್ ಆಯ್ತು ಗೊತ್ತಾ? ಈಗ 31ರಿಂದ 54 ಹೇಳಿಲ್ಲ. ಮತ್ತು ಏನೇನು ಕಥೆ ಬಂತೀಗ? ಉತ್ತಾನಪಾದರಾಜ ತಂದೆ, 2 ಹೆಂಡಂದರು ಸುನೀತಿ ಸುರುಚಿ ಸಭೆಯಲ್ಲಿ ಕೂತಿದ್ದ. ಆಗ ಒಬ್ಬ ಮಗನ ತೊಡೆ ಮೇಲೆ ಕೂರ್ಸ್ಕೊಂಡಿದ್ದ. ಯಾರ ಮಗ ಅವನು? ಸುರುಚಿಯ ಮಗ. ಹೆಸರೇನು? ಉತ್ತಮ ಅಂತ ಹೆಸರು, ಕೂರ್ಸ್ಕೊಂಡಿದ್ದ. ಇವರು ಅದಕ್ಕೆ ಧ್ರುವ ಅಲ್ಲಿ ಬಂದ. ಸಭೆ ಅದು ಆ್ಯಕ್ಚುಲಿ. ಇನ್ನೊಂದು ತೊಡೆ ಖಾಲಿ ಇತ್ತು, ನಾನು ಕೊಡ್ತೀನಿ ಅಂತ. ಕೂಡ್ಸ್ಕೊಬಾರದೆ? ಸುರುಚಿಗಳ ಮುಖ ನೋಡ್ದ, ಹೆಂಡತಿ ಅಲ್ಲೇ ಇದ್ಲು. ಬೇಡ ಅಂತ, ಸಾಧ್ಯ ಇಲ್ಲ, ಬೇಡ, ಕುಡಿಸ್ಕೋಬೇಡ. ಅಷ್ಟೇ ಹೇಳಲಿಲ್ಲ, ಧ್ರುವನ್ ಬೈತಾಳೆ. ನೀನು ಅಲ್ಲಿ ಕೂಡ ಹಕ್ಕು ಪಡಿಬೇಕಾದ್ರೆ ನನ್ನ ಮಗನಾಗಿ ಹುಟ್ಟಬೇಕು ಗೊತ್ತಾ ನೀನು? ಅಲ್ಲಿ ಹುಟ್ಟಿದ್ರೆ ಸಾಲದು, ಅವಮಾನ ಮಾಡ್ತಾನೆ. ಒಂದು ಕೂಡ್ಲಕ್ಕಾಗದೆ ಹೋಗಿತ್ತು, ಅವಮಾನ ಮಾಡಿತ್ತು. ಅಳತಾ ಮನೆಗೆ ಬಂದ. ಸುನೀತಿ ಗೊತ್ತಾಯ್ತು ವಿಷಯ. ಅಷ್ಟೊತ್ತಿಗೆ ಸಣ್ಣ ಸುದ್ದಿ, ಬೇಗ ಸುದ್ದಿ ಹಬ್ಬಿಟ್ಟು ಅಂತ. ದೊಡ್ಡ ದೊಡ್ಡ ವಿಷಯಗಳ ಇಮಿಡಿಯೇಟ್ ನ್ಯೂಸ್ ಆಗುತ್ತೆ. ಹೀಗಾಯ್ತು ಅಂತೇಳಿ ನನಗೆಲ್ಲ ಗೊತ್ತಾಯ್ತು, ಯೋಚನೆ ಮಾಡಬೇಡ. ಆರಾಧಯ ಅಧೋಕ್ಷಜ ಪಾದಪದ್ಮಂ ಯದಿಚ್ಛಸೆ ಅಧ್ಯಾಸನ ಉತ್ತಮೋ ಯಥ. ನೀನು ಮೇಲೆ ಕೊಡಬೇಕಾದಲ್ಲೋ, ಇನ್ನೂ ಮೇಲೆ ಹೋಗ್ಬೋದು, ಯೋಚನೆ ಮಾಡಬೇಡ, ದೇವರ ಆರಾಧನೆ ಮಾಡು ಅಂತೇಳಿ. ತಕ್ಷಣ ಹೊರಟ ಧ್ರುವ, ಮನೆಯಿಂದ ಹೊರಟು ಬಿಟ್ಟ. ದಾರಿಯಲ್ಲಿ ನಾರದರು ಸಿಕ್ಕರು. ನಾರದ ಸಿಕ್ಕ ಉಪದೇಶ ಆ ಘಟ್ಟದಲ್ಲಿ ಬರೋದು. ಅಲ್ಲೇವರೆಗೂ ಕಥೆನ ಬಿಟ್ಟುಬಿಟ್ಟು ಬೇರೆ ಕಡೆ ಹೇಳಿದಾರಾದ್ರಿಂದ ಹೇಳಲಿಲ್ಲ. ಅಲ್ಲೇನು ನಡೀತಾಗ ಅಂದರೆ ಸ್ವಯಮಾನಂ ಅಭಿಧ್ಯಾಯೇತ್. ಧ್ಯಾನ ಹೀಗೆ ಮಾಡಬೇಕು ಅಂತೇಳಿ. ದೇವರು ಧ್ಯಾನ ಮಾಡಬೇಕಾದ್ರೆ, ದೇವತೆಗಳ ಧ್ಯಾನ ಮಾಡಬೇಕಾದ್ರೆ ಹೇಗಿರಬೇಕು ಅಂದರೆ ಅವ್ರ ಮುಖ ಗಂಟು ಮುಖ ಇರಬಾರ್ದು. ಹೇಗಿರಬೇಕು? ಸ್ವಯಮಾನ, ನಗುಮುಖ, ಪ್ರಸನ್ನ ವದನಂ ಧ್ಯಾಯೇತ್ ಅಂತ ಹೇಳೋದಿಲ್ಲ, ಪ್ರಸನ್ನ ವದನ ಇರಬೇಕು. ಸಾನುರಾಗ ಅವಲೋಕನಂ, ಆಚಾರ್ಯ ಹೇಳಿದ್ರು, ದ್ವಾದಶೋತ್ತರಲ್ಲಿ ಹೇಳಿಲ್ಲ, ಸಾನುರಾಗ ಅನುಲೋಕನಂ. ಒಂದು ಕಡೆಗೆ ಮುಖದಲ್ಲಿ ಹೇಗಿರಬೇಕು, ಕಣ್ಣುಗಳು ಹೇಗಿರಬೇಕು ಅಂದರೆ ಪ್ರೀತಿಯಿಂದ ನೋಡಿ ಹೇಗಿರಬೇಕು. ಗೊತ್ತಾಯ್ತು, ನಾನು ಗೊತ್ತಾಗುತ್ತೆ, ಮೂಡ್ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಕೆಲಸ ಬಿಟ್ಟುಬಿಡ್ತಾರೆ, ಮಾತಾಡ್ಸೋಕೆ ಹೋಗಲ್ಲ. ಯಾತಕ್ಕೆ? ಈ ಕೆಲಸ ಆಗಲ್ಲ ಅಂತ ಗೊತ್ತು ಅವರಿಗೆ. ನಾವು ಕೆಲಸ ಆಗಬೇಕು ದೊಡ್ಡವರಿಂದ. ಆದ್ದರಿಂದ ಹಾಗೆ ಚಿಂತನೆ ಮಾಡಬೇಕು. ಸ್ಮಯಮಾನಂ ಅಭಿಧ್ಯಾಯೇತ್ ಸಾನುರಾಗಾವಲೋಕನಂ ನಿಯತೇನ ಏಕಭೂತೇನ ಮಾನಸ ವರದರ್ಶಭಂ. ಅಷ್ಟೇ ಅಲ್ಲ, ಏಕಾಗ್ರ ಚಿತ್ತ ಮನಸ್ಸಿನ ಹೇಗಿರಬೇಕು ನಮಗೀಗ? ನಿಯತನೆ ಏಕಾಗ್ರ ಚಿತ್ತದಿಂದ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ವರದರ್ಶಭ ಅಂದ್ರೇನು? ವರದರಲ್ಲಿ ಶ್ರೇಷ್ಠ.
ವರ ಕೊಡೋರಲ್ಲಿ ಶ್ರೇಷ್ಠ. ವರದೇಶ ವರಪ್ರದ ದ್ವಾದಶ ಸ್ತೋತ್ರದ ಮಾತು. ಸಾಧರಾಗವರು ಕರ್ಮ ಅಲ್ಲೇ ಇದೆ. ಪರಿಚರ್ಯಾಂ ಭಗವತೋ ಯಾವತೀಃ ಪೂರ್ವಸೇವಿತಾಃ ತಾ ಮಂತ್ರಹೃದಯೇನೈವ ಪ್ರಯುಂಜಾನ್ ಮಂತ್ರಭೂತಯೇ ಮಂತ್ರಹೃದಯೇನ ಮಂತ್ರೇಣ ಚ ನಮಃಶಬ್ದೇನ ಚ. ಅವ್ರು ಹೇಳಿ ವಾಸುದೇವ ಮಂತ್ರ ಹೇಳ್ಕೊಡ್ತಾರೋ ದ್ವಾದಶಾಕ್ಷರ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ ಈ ಈ ಮಂತ್ರ ಹೇಳಬೇಕು ಅಂತ ಹೇಳ್ತಾರೆ. ಧ್ಯಾನ ಹೇಗೆ ಮಾಡಬೇಕು? ಪರಿಣತತೆಯ ಏಕಸ್ಮಿನ್ನೇವ ಪರಿಣತ ಅಂದ್ರೇನು? ಪಕ್ವವಾಗಿ ಬಿಟ್ಟು ಏಕಸ್ಮಿನ್ನೇವ ಭೂತೇನ ಪರಮಾತ್ಮ ಒಬ್ಬನಲ್ಲೇ ಇರಬೇಕು. ಆ ರೀತಿ ಚಿಂತನೆ ಮಾಡಬೇಕು. ಮನಸ್ಸೆಲ್ಲೆಲ್ಲ ಹೋಗೋರು ಬಂದಿದೆ. ತತ್ರೇಕಾಗ್ರಂ ಮನಃಕೃತ್ವ ನಕಿಂಚದಪಿ ಚಿಂತೆಯೇ ಭಗವದ್ಗೀತೆಯಲ್ಲಿ ಬಂದಿದೆ. ಆ ರೀತಿ ಅಂದರೆ ಯಾವ ಕಡೆನೂ ಹೋಗಬಾರ್ದು, ಸುಮ್ಮನೆ ಹೋಗಬಾರ್ದು ಅಲ್ಲ. ಪರಿಣತತೆಯ ಪರಿಣತ ಅಂದ್ರೇನು? ಪಕ್ವವಾಗೋದು ಅಂದ್ರೇನು? ಮಾಡಿ 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 ಧ್ಯಾನ ಆ ಸ್ಥಿತಿ ಬರಬೇಕದು. ಏನಂತ ಯಾರು ಏನು ಹೇಳಿದರು? ನಾರದರು ಹೇಳ್ತಾರೆ. ನಾರದರು ಹೇಳ್ತಾರೆ ಮಂತ್ರ. ಅದು ವಿಷ್ಣು ಪುರಾಣದಲ್ಲಿ ಬರಬೇಕಾದ್ರೆ ನಾರದರು ಅಂತ ಹೇಳೋದಿಲ್ಲ, ಸಪ್ತರ್ಷಿಗಳು ಬಂದು ಹೇಳ್ತಾರೆ ಅಂತ ಹೇಳ್ತಾರೆ. ವಿಷ್ಣು ಪುರಾಣದ ಪ್ರಕಾರ ಸಪ್ತರ್ಷಿಗಳು ಉಪದೇಶ ಮಾಡಿದ್ದು. ಇದ್ರ ಪ್ರಕಾರ ಇದು ಅದು ಉತ್ತರ ಕೊಟ್ಟಿದ್ದಾರೆ. ಇದು ಕಲ್ಪಾಂತರ. ಇದು ಅನೇಕ ಸರ್ತಿ ನಡೆದಿದೆ, ಒಂದೇ ಸರ್ತಿ ನಡೆದಿದ್ದಲ್ಲ. ಇದು ಒಮ್ಮೆ ನಾರದರು ಬಂದ ಪ್ರಸಂಗ, ಒಮ್ಮೆ ಸಪ್ತರ್ಷಿ ಬಂದ ಪ್ರಸಂಗ, ಒಮ್ಮೆ. ಆದ್ದರಿಂದ ಎರಡೂ ಸರಿಯಾಗುತ್ತೆ. ಹಾಂ, ಯಾರಿಗೆ? ಹೌದು, 5 ವರ್ಷ ಎಲ್ಲರೂ ಆಗದ ಸಾಧ್ಯನೇ ಇಲ್ಲ. ಉಪನಯನ ಆಗದೆ ಹೋಗಿದ್ರೆ ಮಂತ್ರ ಉಪದೇಶ ಆಗಿ ಮಾಡ್ತಾಯಿದ್ರು. 5 ವರ್ಷಕ್ಕೆ ಉಪನಯನ ಮಾಡಿದ್ದಿದ್ರು ಶ್ರೀಪಾದರು ಇತ್ತೀಚೆಗೆ ನಡೆದೋಗಿರ್ಬೇಕಾದ್ರೆ ಅದು ಆ ಕಾಲ. ಆದ್ದರಿಂದ ಆಗಿತ್ತು ಅಂತಲೇ ಅರ್ಥ. ಪರಿಚರ್ಯಾ ಭಗವತ್ ಪರಿಚರ್ಯಾಂ ಭಗವತೋ ಯಾವತಿ ಪರಿಚರ್ಯಾ ಭಗವತೋ ಯಾವತೀ ಪೂರ್ವಸೇವಿತಾ ತಾ ಮಂತ್ರಹೃದಯೇನೈವ ಪ್ರಯುಂಜಾನ್ ಮಂತ್ರಮೂರ್ತಯೇ. ಏನು ಪರಮಾತ್ಮನ ಸೇವೆ ಮಾಡಿರ್ತೇವೆ ಹಿಂದೆ, ಎಲ್ಲ ಪುಣ್ಯ ಸೇರಬೇಕು. ಪರಮಾತ್ಮನ ಹಿಂದೆ ಮಾಡಿದ ಎಲ್ಲ ಮಹಿಮೆಗಳನ್ನು ಚಿಂತನೆ ಮಾಡಬೇಕು. ಮಾಡಬೇಕಾದ್ರೆ ಮಂತ್ರಹೃದಯೇನ ಅಂತ ಪದ ಉಪಯೋಗಿಸಿದ್ದಾರೆ. ಮಂತ್ರಹೃದಯೇನೈವ ಪ್ರಯುಂಜಾತ್ ಮಂತ್ರಮೂರ್ತಯೇ. ಮಂತ್ರಮೂರ್ತಿ ಅಂದರೆ ಮಂತ್ರಕ್ಕೆ ಧ್ಯೇಯ ಮೂರ್ತಿ. ಗೊತ್ತಾಯ್ತಾ? ಧ್ಯೇಯ ರೂಪಿ ಅಂದ್ರೇನು? ಕೃಷ್ಣ ರೂಪಕ್ಕೆ ಕೃಷ್ಣ ರೂಪ, ರಾಮರೂಪಕ್ಕೆ ರಾಮರೂಪ ಹೇಗೋ ವಾಸುದೇವ ರೂಪವನ್ನು ಚಿಂತನೆ ಮಾಡೋದು. ಮಂತ್ರಮೂರ್ತಿ ಅಂತ ಹೇಳಿದ್ರೆ ಮಂತ್ರಮೂರ್ತಿ ಹರಿಂ ಸ್ಮರೆಯ. ಮಂತ್ರಮೂರ್ತಿ ಅಂದರೆ ಮಂತ್ರ ಪ್ರತಿಪಾದ್ಯವಾದ ಮೂರ್ತಿ ಅಂತ ಅರ್ಥ. ಸಂಧ್ಯಾವಂದ್ಯ ಕಾಲಕ್ಕೆ ನಾರಾಯಣ ರೂಪನೇ ಚಿಂತನೆ ಮಾಡೋದು. ಭವಿಷ್ಯವಾದಿ ಕಾಲಕ್ಕೆ ಪರಶುರಾಮ ರೂಪನೇ ಚಿಂತನೆ ಮಾಡೋದು. ಅದಕ್ಕೆ ಮಂತ್ರಮೂರ್ತಿಗಳು ಕಾರ್ಯಮೂರ್ತಿಗಳು ಅಂತಿದೆ. ಹಾಂ, ವೈಶ್ವಾನರ ಯಾವುದಕ್ಕೆ? ಊಟದಲ್ಲಿ ಇಲ್ಲಲ್ಲ, ಒಳಗಿನ ಅಗ್ನಿ. ಅದು ಹೊರಗಿಂದಲ್ಲ, ಒಳಗಿನ ಅಗ್ನಿ ವೈಶ್ವಾನರ ಅನ್ಬೇಕು. ಪರಿಚರ್ಯಾ ಭಗವತೋ ಯಾವತೀ ಪೂರ್ವಸೇವಿತ ಮಂತ್ರಹೃದಯನ ಅಂದ್ರೆ ಮಂತ್ರೇಣ ಚ ನಮಃಶಬ್ದೇನ ಚ. ಮಂತ್ರವನ್ನು ಹೇಳಬೇಕು, ಜೊತೆ ಕೊನೆಗೆ ನಮಃ ಸೇರಿಸ್ಬೇಕು. ಮಂತ್ರ ಶಬ್ದ ಅದಕ್ಕೆ ಏನಂತ ಹೇಳ್ತಾರೆ? ಅದಕ್ಕೆ ಹೃದಯ ಅಂತ ಕರೀತಾರೆ. ತಂತ್ರಸಾರದಲ್ಲಿ ಹೇಳ್ತಾರೆ ಹೃದಯ ಅಂದರೆ ಈ ರೀತಿ. ನಮಃ ಶಬ್ದ ಸೇರಿಸಿದ್ರೆ ಹೃದಯ ಅಂತ ಆಗುತ್ತೆ ಅಂತ ಅರ್ಥ. ಮಂತ್ರ ಬೇರೆ, ಮಂತ್ರಾಕಾರ. ಮಂತ್ರಾಕಾರ ಅಂದ್ರೇನು? ವಾಸುದೇವ ಮಂತ್ರ, ಇದು ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ, ಇದು ಮಂತ್ರ ಆಕಾರ. ಗೊತ್ತಾಯ್ತಾ? ನಾರಾಯಣ ದೇವತೆ. ಓಂ ನಮೋ ನಾರಾಯಣಾಯ ಮಂತ್ರ ಆಕಾರ. ಹಾಗೆ ಹೇಳಬೇಕಾದ್ರೆ ನಾರಾಯಣ ಮಂತ್ರ ಅಂತ ಹೇಳಿದರೆ ಸಾಕು. ಓಂ ನಮೋ ನಾರಾಯಣ ಮಂತ್ರ ಹೇಳಬಾರ್ದು. ನಾರಾಯಣ ಮಂತ್ರ ಅಂದ್ರೆ ಹಾಗೆ. ಅದು ಡೀಟೇಲ್ಸ್ ಹೀಗೆ. ಮಂತ್ರ ಹೃದಯೇನ ಎಲ್ಲ ಹೇಳ್ಕೊಡ್ತಾರೆ. ಈ ರೀತಿ ಹೇಳಬೇಕು ಅಂತ ಹೇಳಿ ಉಪದೇಶ ಮಾಡಿ ಕಳಿಸ್ಕೊಡ್ತಾರೆ. ಮೊದಲು ತಮಾಷೆ ಮಾಡ್ತಾರೆ ಜೊತೆ. ಏನು ಬೈದಿದ್ದು ಯಾರಪ್ಪ? ನಿಮ್ಮ ತಾಯಿ. ನಡೆದಿದ್ದು ಬೈದ ಅಪ್ಪ. ಏನು ಅಷ್ಟು ಗಂಭೀರ ತಗೋತೀಯ? ವಾಪಸ್ ಹೋಗೋ ಅಂತ ಹೇಳ್ತಾರೆ ಫಸ್ಟ್. ನಾರದರು ಸಮಾಧಾನ ಮಾಡ್ತಾರೆ. ಗೊತ್ತಾಯ್ತಾ? ವಾಪಸ್ ಹೋಗಿಬಿಡು, ಏನು ದೊಡ್ಡ ವಿಚಾರ. ಸಮಾಧಾನ ಮಾಡೋದ್ರೆ ಮನೆ ಬಿಟ್ಟು ಹೋದವ್ರಿಗೆ ವಾಪಸ್ ಕಳಿಸ್ತಲ್ಲ. ಆ ರೀತಿ ಹೇಳಿದ್ರು. ಇಲ್ಲ, ಸಾಧ್ಯ ಇಲ್ಲ, ನನಗೆ ಸರಿ ಹೋಗಲೇಬೇಕು, ಕಾಣಲೇಬೇಕು. ಹಾಗ ಹೇಳ್ತೀವಿ ಕೇಳು ಅಂದರೆ ಪರೀಕ್ಷೆ ಮಾಡ್ತಾರೆ ಫಸ್ಟ್ ಅವರು. ಕೆಲವು ವಾಪಸ್ ಹೋಗ್ಬಿಡ್ತಾರೆ ಅಷ್ಟೊತ್ತಿಗೆ. ಬಿಡಿ ಅಂತೀವಿ ಊಟಕ್ಕೆ ಆತ್ಮಹತ್ಯೆ ಮಾಡಿಕತ್ತಿರೋದು ಮನೆಗೆ ಹೋಗಿ ಕೂತ್ಬಿಟ್ಟಿರ್ತಾರೆ ಇಷ್ಟ ಮುಂಚೆ. ಆದರೆ ಅವ್ರಿಗೆ ಇದಿಲ್ಲ, ಅವ್ರಿಗೆ ಡೆಸಿಷನ್ ಏನು ಸ್ಟ್ರಾಂಗ್ ಅಲ್ಲ, ಹಠ ಇದೆ ಅಂತೇನೆ. ಏನಾಗಬೇಕು? ಕಾಣಲೇಬೇಕು. ಈ ಶ್ರದ್ಧೆ ಇದ್ದರೆ ಮಾತ್ರ ಹೇಳಬೇಕೆ ಹೊರತು ಇಲ್ಲ ಹೋದರೆ ಉಪಯೋಗ ಆಗಲ್ಲ. ಯಾವ ಕೆಲಸ ಕೂಡ ಯಾವುದಕ್ಕೆ ಉಪಯೋಗ ಬರೋದಿಲ್ಲ, ಸಿದ್ಧಿ ಕೊಡೋದಿಲ್ಲ. ಸಿದ್ಧಿ ಬರಬೇಕಾದ್ರೆ ಅದು ಆ ದೀಕ್ಷೆ ಇರಬೇಕು. ಇದೇ ತೋರಿಸ್ತಾರೆ. ವಧುವನ ತಪಸ್ ಮಾಡಿ ಅದು ಇದಲ್ಲ. ಹೋಗಿ ಕೂತ ಮೇಲೆ ಇಲ್ಲಿಂದ ಹೊರಟಿದ್ದಾತೀಗ ಅಲ್ಲಿ ಹೋಗಿ ಕೂಡ್ತಾರೆ. ಆಮೇಲೆ ಇವ್ರ ರಾಜ್ಯ ಹೆಚ್ಚಾಗಿ ಪ್ರಯಾಗ ರಾಜ್ಯ, ಇವರು ಹೆಚ್ಚಾಡ್ತಿದ್ದ ಜಾಗ ಅದು ಸೆಂಟ್ರಲ್ ಇವರಿಗೆ.
ಅಲ್ಲಿಂದ ಇದಕ್ಕೆ ಹೋಗ್ತಾರೆ, ಮಧುವನದ ಇವರು ಆ ಜಾಗ ತೋರಿಸ್ತಾರೆ, ಮಧುವನ ತೋರಿಸ್ತಾರೆ. ಸುದುಷ್ಕರಂ ಕರ್ಮ ಎಷ್ಟಿದೆ? ಒಂದೇ. ಎಷ್ಟಿದೆ ಮಧುವನ? ಇದೇ ಮಧುವನನೇ. ಮಧು ಎಂಬ ರಾಕ್ಷಸ ವಾಸ ಮಾಡ್ತಿದ್ದ ಜಾಗ ಅದು. ಅದನ್ನು ಸಂಹಾರ ಮಾಡಿ ಮಧುರಾ ಅಂತ ಹೆಸರಾಯಿತು. ಮಧುರಾ ಪಟ್ಟ ಹತ್ತಿರದಲ್ಲೇ ಔಟ್ಸ್ಕಟ್ಸಲ್ಲಿದೆ ಅಷ್ಟೇ ಆ ಥರ. ರಾಮಾಯಣ ಮಧುವನೇ ಇದು. ಆ ಮಧುವನ ಸುಗ್ರೀವಂದದು. ಅಲ್ಲಿ ಮಧುವನ ಅಂದರೆ ಈ ಮಧುವನ, ಅಲ್ಲಿ ಮಧು ಅಂದರೆ ಅರ್ಥ ಬೇರೆ, ಇಲ್ಲಿ ಮಧು ಅಂದರೆ ಅರ್ಥ ಬೇರೆ. ಇಲ್ಲಿ ಮಧು ಅಂದರೆ ಏನು ಅರ್ಥ? ಈ ಮಧುವನ ಅಂದರೆ ಮಧು ಎಂಬ ರಾಕ್ಷಸ ಇದ್ದ ಜಾಗದಲ್ಲಿ ಶತ್ರುಘ್ನ ಬಂದು ಅವನು ಲವಣಾಸುರನ ಕೊಂದು ಬಿಡ್ತಾನೆ. ಅವನ ಮಗನ್ನ. ಮಧುನ ಕೊಂದಿದ್ದು ಕೃಷ್ಣ, ನಾರಾಯಣ ಕೊಂದಿದ್ದು ಮಧುಕೈಟಭರು. ಅವನ ಮಗ ಲವಣಾಸುರ, ಅವ್ರ ಅಪ್ಪನ ಹೆಸರಲ್ಲೇ ಇತ್ತು ಅದು. ಇದು ಬಂದು ಲವಣಾಸುರನ ಕೊಂದು ಬಿಡ್ತಾನಂತ ಯಾರು? ಶತ್ರುಘ್ನ. ಅದು ಮುಂದೆ ಮಧುರಾಪಟ್ಟಣ ಆಯಿತು. ಮಧುವನ ದೊಡ್ಡ ಏರಿಯಾ ಅದು. ಈ ಮಧು ಅಂದರೆ ಜೇನು. ಇಲ್ಲ, ಸುಗ್ರೀವನ ಮಧುವನ ಅಂದ್ರೇನು? ಜೇನು ಕಟ್ಟಿದ ಮಧು. ಅದು ಕಪಿಗಳಿಗೆ ಬಹಳ ಪ್ರಿಯವಾದದ್ದು. ಅಲ್ಲಿ ಅಶೋಕವನ ರಾವಣನಿಗೆ ಹೇಗೋ, ಮಧುವನ ಇಲ್ಲಿ ಹಾಗೆ. ಪಾರಿಜಾತವನ, ನಂದನವನ ಇಂದ್ರದೇವರಿಗೆ ಹೇಗೋ, ಸುಗ್ರೀವನಿಗೆ ಪ್ರಿಯವಾದವನ. ಮಧು ಎಂಬ ಹೆಸರು ಕಾಮನ್ ಆದರೂ ಕೂಡ ಮಧು ಅರ್ಥ ಬೇರೆ. ಅರ್ಥ ಆಯ್ತಾ? ಮಧು, ಜೇನು, ಮಧು ಅವನ ದೈತ್ಯ. ಪರಿಣತತೆಯ ಏಕಸ್ಮಿನ್ನೇವ ಭೂತೇನ ಪರಿಚರ್ಯ ಅಧಿಷ್ಠಾನ ಸುದುಷ್ಕರಂ ಕರ್ಮ ಕೃತ್ವ ಲೋಕಪಾಲೈರಪಿ ಪ್ರಭು. ಮತ್ತೆ ಜಂಪ್ ಆಯ್ತು ಈಗ 61-72. ಸುದುಷ್ಕರಂ ಕರ್ಮ ಕೃತ್ವ ಲೋಕಪಾಲೈರಪಿ ಪ್ರಭು ಅಚಿರತೋ ರಾಜನ್ ಯಶೋ ವಿಪುಲಯಂತವಾ. ಇಷ್ಟೆಲ್ಲ ಹೇಳಿಕೊಟ್ಟು ಕಳಿಸ್ಕೊಟ್ರು ಅದನ್ನು. ಇವರೆಲ್ಲಿ ಬಂದರು? ಉತ್ತಾನಪಾದನ ಹತ್ರನೇ ಬಂದರು. ಅವ್ರ ಅಪ್ಪನ ಹತ್ರ ಬಂದರು. ಮಗನಿಗೆ ಹೇಳಿ ಕಳಿಸಿ ಬಂದರು. ಆತ ತುಂಬ ಡಲ್ಲಾಗಿದ್ದ ಪಾಪ. ಏನು ಅಂತ ಕೇಳಿದರು. ಎಲ್ಲ ಕತೆ ಹೇಳಿ ಹೇಗಾಯಿತು ಸಭೆ. ಆಮೇಲೆ ಪಶ್ಚಾತ್ತಾಪ ಬಂತು ಆತನಿಗೆ, ಏನೋ ಮಾಡಿಬಿಟ್ಟೆ ಅಂತೇಳಿ. ಹಾಗೆ ಯೋಚನೆ ಮಾಡಬೇಡ, ನಿನ್ನ ಮಗ ದೊಡ್ಡ ಸಾಧನೆ ಮಾಡ್ತಾನೆ, ಭಾಳ ಮುಂದೆ ಬರ್ತಾನೆ, ವಾಪಸ್ಸು ಬರ್ತಾನೆ ಅಂತ ಹೇಳಿದರು. ಅಂದರೆ ಆತ ಟೆನ್ಷನ್ ಉಳಿಬಾರ್ದು ಅಂತ ಸಮಾಧಾನ ಮಾಡಿದರು. ಸುದುಷ್ಕರಂ ಕರ್ಮ ಕೃತ್ವ, ಸಾಮಾನ್ಯ ಕೆಲಸ ಮಾಡೋದಿಲ್ಲ ಆತ, ಉಳಿದವರಿಗೆ ಮಾಡೋಕ್ಕೆ ಆಗಲಾರದ ಕೆಲಸವನ್ನು ಮಾಡ್ತಾನೆ. ಲೋಕಪಾಲೈರಿಪ ಪ್ರಭು, ಎಷ್ಟು ಲೋಕಪಾಲಕರಿಗೆ ಆದಷ್ಟು ಕೆಲಸವನ್ನು ಮಾಡ್ತಾನೆ. ಏಷ್ಯತಿ ಅಚಿರತಃ, ಬೇಗ ಬರ್ತಾನೆ. 6 ತಿಂಗಳಿಗೆ ಬರ್ತಾನೆ ವಾಪಸ್. 6 ತಿಂಗಳಲ್ಲಿ ಮಾಡಿದ್ದು. ಅಚಿರತಃ ಏಷ್ಯತಿ ರಾಜನ್ ಯಶೋ ವಿಪುಲಯಂತವ. ನಿನ್ನ ಕೀರ್ತಿ ಭಾರಿ ಜಾಸ್ತಿ ಆಗುತ್ತೆ. ಯೋಚನೆ ಮಾಡುತ್ತೆ. ಯಾಕೆ? ಅವನ ಮಗ, ಅವನ ಹೆಸರೇನಾಗುತ್ತೆ ಧ್ರುವನಿಗೆ? ಔತ್ತಾನಪಾದಿ ಅಂತ ಹೆಸರು. ಉತ್ತಾನಪಾದನ ಮಗ ಔತ್ತಾನಪಾದಿ. ಅಪ್ಪನ ಹೆಸರು ಸೇರ್ಕೊಂಡ್ಬರಲಿಲ್ಲ ಅಲ್ಲಿ. ಯಾರ ಮಗ ಅಂತೇಳಿ ಉತ್ತಾನಪಾದ ಹೆಸರೇ ಬೇಕಲ್ಲ. ನಿನ್ನ ಕೀರ್ತಿ ಭಾರಿ ಜಾಸ್ತಿ ಆಗುತ್ತೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ತಸ್ಯೈವ ಯೋಗ್ಯತ್ವಾತ್ ಲೋಕಪಾಲಾನಾಂ ದುಷ್ಕರಂ. ಇಲ್ಲೊಂದು ಪ್ರಶ್ನೆ ಬಂತು. ಲೋಕಪಾಲರು ಅಂದರೆ ಯಾರು? ಇಂದ್ರಾದಿ ದೇವತೆಗಳು. ಈತ ಆ ಗುಂಪೆ ಸೇರೋದಿಲ್ಲ ಧ್ರುವ. ನೋಡೋದಕ್ಕೇನಿಸುತ್ತೆ? ಲೋಕಪಾಲಕರು ದಿಕ್ಪಾಲಕರು. ದಿಕ್ಪಾಲಕರಿಗೂ ಆಗಲಾರದಂಥ ಸಾಧನೆ ಮಾಡ್ತಾನೆ ಅಂಥೇಳಿ. ಅದಲ್ಲ, ಮಾಡಕ್ಕೆ ಬರೋದಿಲ್ಲ. ಮತ್ತು ಅರ್ಥ ಹೇಳ್ತಾರೆ ಹೇಗೆ ಅಂದರೆ, ಇಂಥ ಮತ್ತೇನು ಮಾಡ್ತೀವಿ ನಾವೆಲ್ಲ ಕೂಡ ನೋಡಿದ್ರಾ, ಇಲ್ಲಿ ಹೀಗಿದೆ. ಆದ್ದರಿಂದ ಧ್ರುವ ಅವರಿಗಿಂತ ಶ್ರೇಷ್ಠ ವಾದ ಶುರು ಮಾಡಿಬಿಡ್ತಾರೆ ಜನಗಳು. ಒಂದು ವಾಕ್ಯ ಸಿಗ್ತೋ ಇಲ್ವೋ ಪೂರ್ವಪರ ನೋಡದೇನೆ ಅಂತ ಎಷ್ಟೋ ನಮ್ಮಲ್ಲೇ ಗಲಾಟೆ ಶುರುವಾಗಿದೆ. ಮಾಡಬಾರ್ದು. ಏಷ್ಯತ್ತಿ ಅಚಿರತೋ ರಾಜನ್ ಯಶೋ ವಿಫಲಂತ. ಏನರ್ಥ ಇದಕ್ಕೆ ಅಂದರೆ, ತಸ್ಯೈವ ಯೋಗ್ಯತ್ವ ಲೋಕಪಾಲನಾಂ ದುಷ್ಕರ. ಇವನೇ ಮಾಡಬೇಕಾದ ಕೆಲಸನ ಅವ್ರು ಮಾಡೋದಿಲ್ಲ. ಅದಕ್ಕೆ ಅವ್ರು ದುಷ್ಕರ. ಯಾತಕ್ಕೆ? ಬೇರೆಯವರು ಮಾಡಲಾಗದ ಕೆಲಸ ಇವನೇ ಮಾಡಬೇಕಾದ ಕೆಲಸ ಮಾಡ್ದ ಅಂತ ಅರ್ಥ ಮಾಡಬೇಕೆ ಹೊರತು ಆಗಲಾರದ ಕೆಲಸ ಅಲ್ಲ, ಮಾಡಬಾರದ ಕೆಲಸ. ಅರ್ಥ ಆಯ್ತಾ? ಈಗ ಮಾಡಲಾರದ ಕೆಲಸ. ಮುಖ್ಯಸ್ಥ ಕಸ ಬಿಡಿಸೋಕ್ಕಾಗುತ್ತಾ? ಬರೋದಿಲ್ವಾ? ಬರುತ್ತೆ. ಅದು ಯಾರು ಮಾಡಬೇಕು ಕೆಲಸ ಅಲ್ಲ? ಇವರು ಮಾಡೋರು ಮಾಡಬೇಕು. ಆ ಅರ್ಥದಲ್ಲಿ ದುಷ್ಕರ ಹೊರತು ಈ ರೀತಿ ದುಷ್ಕರ ಅಂತ ಅರ್ಥ ಮಾಡಬಾರ್ದು. ಈ ಪುರಾಣದ ಪರಿಭಾಷೆ ಇರೋದೇ ಹಾಗೆ. ಪುರಾಣದ ಸ್ಟೈಲ್ ಅಂತೀವಲ್ಲ, ಅದನ್ನು ಅರ್ಥ ಮಾಡಿಕೊಡೋದೇನೆ. ತಾರತಮ್ಯ ಭಂಗ ಆಯಿತು ಅಂಥೇಳಿ ಇಲ್ಲ ಬರೆದವ್ರನ್ನೇ ಬೈಯೋದು, ಇಲ್ಲ ತಾರತಮ್ಯನೇ ಚೇಂಜ್ ಮಾಡೋದು, ಇಲ್ಲ ಓದೋದೇ ಬಿಡೋದು. ಇವು ಯಾವುದೂ ಮಾಡಬಾರ್ದು. ಅಲ್ಲಿ ಅರ್ಥ ಮಾಡ್ಕೋಬೇಕು ಅಷ್ಟೇ. ಬೇರೆ ನಮ್ಮ ಕೆಲಸ ಆಗಬೇಕು ಅಂತಿದ್ದು ಹೊಂದ್ಕೊಂಡು ಹೋಗೋದಿಲ್ಲ, ಹೊಂದಿಸ್ಕೋಬೇಕಲ್ಲ. ಯಾಕೆಂದರೆ ಜ್ಞಾನ ಬರಬೇಕು ಅಂದರೆ ಇದರಲ್ಲೇ ಹೋಗಿ, ಬೇರೆ ದಾರಿ ಇಲ್ಲ. ತಸ್ಯೈವ ಯೋಗ್ಯತ್ವಾತ್ ಲೋಕಪಾಲಾನಾಂ ದುಷ್ಕರಂ ನಾಶಕ್ಯಂ ದೇವತಾನಾಂತೂ ಯದನ್ಯೈ ಶಂಕಿತಂ ಕ್ವಚಿತ್ ಶಕ್ತ ಅಪಿ ನ ಕುರ್ವಂತಿ ಯದನ್ಯ ವಿಹಿತಂ ಬುಧಾಹ ಇತಿ ಬ್ರಾಹ್ಮೆ. ಇದು ಎಲ್ಲ ಕಡೆ ನೋಡಿ ಸೇರಿಸ್ಕೋಬೇಕಿದ್ರೆ, ಎಲ್ಲಿ ಕಡಿಮೆಯವರು ಮೇಲಿನವರಿಗೂ ಮಾಡ್ಲಿಕ್ಕೆ ಆಗಲಾದ ಕೆಲಸವನ್ನು ಮಾಡಿದರು ಅಂತ ಉಲ್ಲೇಖ ಮಾಡ್ತಾರೋ ಅದಕ್ಕೆ ಅರ್ಥ ಹೀಗೆ. ಅವರೇ ಮಾಡಬೇಕಾದ ಕೆಲಸ ಅವ್ರು ಮಾಡಿದರು ಅಂತ ಅರ್ಥನೇ ಹೊರತು ಮೇಲಿನವ್ರಿಗೆ ಮಾಡ್ಲಿಕ್ಕೆ ಆಗಲಾರದ ಕೆಲಸ ಅಂತಲ್ಲ.
ಮುಕ್ತಾಪಿ ನ ಕುರ್ವ ನಾಶಕ್ಯಂ ದೇವತಾನಾಂತೂ ಯದನ್ಯೈ ಶಂಕಿತಂ ಕ್ವಚಿತ್ ಶಕ್ತಾಪಿ ನ ಕುರ್ವಂತಿ ಯದನ್ಯ ವಿಹಿತಂ ಬುಧಾ. ಜ್ಞಾನಿಗಳಾದವರು ಯಾವುದು ದೇವತೆಗಳೇ ಅಶಕ್ಯವಾದದ್ದು ಅಂತಿಲ್ಲ. ಆದರೆ ಶಕ್ತರಾದರೂ ಕೂಡ ಕೆಲವು ಕೆಲಸ ಏನು ಮಾಡೋದಿಲ್ಲ, ಅವರು ಬೇರೆಯವ್ರು ಮಾಡೋ ಕೆಲಸ ಮಾಡೋದಿಲ್ಲ. ಇಲ್ಲಿ ಮತ್ತೆ ಕ್ಲಾಸ್ 4 ಸ್ಟ್ರೈಕ್ ಮಾಡಿದ್ರು ಗೊತ್ತಲ್ಲ. ಕ್ಲಾಸ್ 4 ಸ್ಟ್ರೈಕ್ ಮಾಡಿದಾಗ ಈ ಟೇಬಲ್ದು ಆ ಟೇಬಲ್ಗೆ ಇಡಬೇಕಷ್ಟೇ. ಅವ್ರು ಯಾರ ಕೆಲಸ ಅದು ಅಟೆಂಡರ್ ಕೆಲಸ, ಅವ್ನು ಇಡಬಾರ್ದು. ಅಲ್ಲೇ ಕಾಯ್ಕೋತ ಕೂತಿರೋದು ನಿಮ್ಮ ಕೆಲಸ ನನ್ನ ಕೆಲಸ ಅದು ಅಂತೇಳಿ ಸ್ಟ್ರೈಕ್ ಅದು. ಇಲ್ಲೋ ಇದಾಗ್ತಾರೆ, ಇವ್ರು ತೆಗೆದಾಕ್ಬಿಡ್ತಾರೆ ಕೊನೆಗೆ. ನೀವು ಮಾಡಾಗಿಲ್ಲ, ಅದು ಪಕ್ಕದಕ್ಕೆ ಇಡಾಗಿಲ್ಲ, ಅವ್ರು ಅದೇ ರೂಮ್ನಲ್ಲೇ ಕೊಡಾಗಿಲ್ಲ. ಇವನ ಕೆಲಸ ಉಳಿದಿಸ್ ಮಾಡೋದಿಲ್ಲ. ಅವತ್ತು ಮಾತ್ರ ದೊಡ್ಡ ಆಟ, ನೀವೇ ಮಾಡಬೇಕಿದ್ದಾರೆ ಅಂತೆ. ಅದು ಅಂದರೆ ಆ ಕೆಲಸ ಮಾಡಬಾರ್ದು ಇವರು. ಮಾಡ್ಲಿಕ್ಕೆ ಹೋದ್ರೆ ಅದೇ ಸ್ವಧರ್ಮ. ಸ್ವಧರ್ಮವಾದ್ದರಿಂದ ಏನು ಮಾಡೋದಿಲ್ಲ ಅವರು, ತಮ್ಮ ಸ್ವಧರ್ಮ ಅಲ್ಲ ಅವ್ರದ್ದು. ಆದ್ದರಿಂದ ಅವತ್ತು ಅವ್ರಿಗೆ ದುಷ್ಕರ ಅಂತ ಕರೆದರೆ ಹೊರತು, ಮಾಡಬಾರದು ಎಂಬ ಅರ್ಥದಲ್ಲಿ ಕರೆದರೆ ಹೊರತು, ಮಾಡೋದಿಲ್ಲ ಎಂಬ ಅರ್ಥದಲ್ಲಿ ಕರೆದರೆ ಹೊರತು, ಆಗೋದಿಲ್ಲ ಅನ್ನೋದು ಬೇರೆ, ಮಾಡೋದಿಲ್ಲ ಬೇರೆ. ಈ ಸಿಗ್ನಲ್ ಕೊಟ್ಟಾಗ ವೆಹಿಕಲ್ ನಿಂತು ಬಿಡುತ್ತೆ. ಅದು ವೆಹಿಕಲ್ಗೆ ಹೋಗೋ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಸಿಗ್ನಲ್ ಕೊಟ್ಟವನು ಬೇರೆ ಇರ್ಬೋದು, ಪೊಲೀಸ್ ಆಲ್ರೆಡಿ ಪೊಲೀಸ್ ತೋರಿಸ್ತಾರೆ, ದೊಡ್ಡ ಅಧಿಕಾರಿ ಇವನು, ಏನೂ ಮಾಡೋಂಗಿಲ್ಲ. ಆ ಕ್ಷಣಕ್ಕೆ ಏನು ಮಾಡಬೇಕು, ಅವನು ಉಪಯೋಗ ಮಾಡು. ಅದು ಪಾರ್ಟ್ ಆಫ್ ದಿ ರೂಲ್ಸ್ ಆದ್ದರಿಂದ ಮಾಡಬೇಕದು. ಅದನ್ನ ಬಿಟ್ಟು ಶಕ್ತಿ ಇದೆ ಅಂತ ಹೋಗಬಾರ್ದು. ಅಶಕ್ತಿ ಅಲ್ಲ ಅದು, ಅಶಕ್ತಿ ಅಲ್ಲ. ಅದು ರೂಲ್ಸ್ ಫಾಲೋ ಮಾಡೋ ನಿಯಮ ಅಷ್ಟೇ ಹೊರತು ಬೇರೆ ಅಲ್ಲ. ತತ್ರಾಭಿಷಿಕ್ತ ಪ್ರಯತಃ ತಾಮುಪೋಷ್ಯ ವಿಭಾವರೀಂ ಸಮಾಹಿತ ಪರ್ಯಚತ್ ದೃಷ್ಟ್ಯಾ ಆದೇಶೇನ ಪೂರುಷಂ. ತತ್ರ ಅಭಿಷಿಕ್ತ ಪ್ರಯತಃ ತಾಂ ಉಪೇಶ್ಯ ವಿಭಾವರೀಂ. ಧ್ರುವಾಲಿ ಹೋದ, ನೈಟ್ ಹಾಲ್ಟ್ ಮಾಡ್ದ, ಸ್ನಾನಾದಿಗಳನ್ನು ಮಾಡ್ದ, ಬೆಳೆದಿಗೆ ಎದ್ದ, ಪರಿಚಯಚರ ದೃಷ್ಟ್ಯಾ ಆದೇಶ ಪೂರುಷಂ. ಅವ್ರು ಹೇಳಿದ ಹಾಗೆ ತಪಸ್ ಶುರು ಮಾಡಿದ. ನೈಟ್ ಹಾಲ್ಟ್ ಮಾಡಿ ಬರೆದು ಬೆಳಗ್ಗೆ ಎದ್ದು ಎಲ್ಲ ಅವತ್ತಿನಿಂದ ಶುರು ಮಾಡಿದ. 6 ತಿಂಗಳಲ್ಲಿ ಕೆಲಸ ಮುಗಿಸ್ತಾನೆ. ಡೀಟೇಲ್ಸ್ ಎಲ್ಲ ನಾಳೆ. ಅಲ್ಲಿ ಕೆಲವು ವಿಷಯಗಳು ಬರುತ್ತೆ, ಅದೆಲ್ಲ